ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಮೂಡ ಜಟಾಪಟಿ. ಈ ನಡುವೆ ಸಿಎಲ್ಪಿ ಸಭೆಯಲ್ಲಿ ಸರ್ಕಾರ ಪತನದ ಬಗ್ಗೆ ಮಾತುಕತೆ ಆಗಿದೆಯಾ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಹಾಗಾದ್ರೆ ಕೇಂದ್ರ ಸಚಿವರಾಗಿರುವಂತ ಅಮಿತ್ ಶಾ ಅವರು, HDK, ದೇವೇಗೌಡರು ಇವರ ಬಳಿ ಯಾವೆಲ್ಲ ವಿಚಾರಗಳ ಕುರಿತು ಮಾತನಾಡಿದ್ದಾರೆ? ರಾಜ್ಯ ರಾಜಕೀಯದಲ್ಲಿ 6 ತಿಂಗಳ ಒಳಗೆ ಸರ್ಕಾರ ಪತನ ಆಗುತ್ತೆ ಎನ್ನುವಂತದ್ದಾಗಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಕೈ ಸರ್ಕಾರ ಪತನ, ಸಿಎಂ ಆರೋಪ ನಿಜಾನ? ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂತ ಒಂದಷ್ಟು ಪ್ರಶ್ನೆಗಳಿವೆ. ಯಾವ ವಿಚಾರ ಅದು? ಸರ್ಕಾರ ಪತನದ ವಿಚಾರ. ಹಾಗಾದ್ರೆ ಕುಮಾರಸ್ವಾಮಿ ಅವರಾಗಿರ್ಬಹುದು, ಮಾಜಿ ಪ್ರಧಾನಿ ದೇವೇಗೌಡರ ಆಗಿರ್ಬಹುದು, ಅಮಿತ್ ಶಾ ಈ ಒಂದು ಚಾಲೆಂಜ್ ಅನ್ನ ಕೊಟ್ಬಿಟ್ಟಿದ್ದಾರ. ಅಮಿತ್ ಶಾ ಬಳಿ ಕುಮಾರಸ್ವಾಮಿ ಕೊಟ್ಟ ವಚನ ಏನು? 6 ತಿಂಗಳಲ್ಲಿ ರಾಜ್ಯ ಸರ್ಕಾರ ಬೀಳಿಸ್ತೇವೆ ಅಂತ ವಚನ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಈ ಆರೋಪವನ್ನ ಮಾಡಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ದೇವೇಗೌಡರು ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಎನ್ನುವಂತದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ರು ಮಾತು ಕೊಟ್ಟಿದ್ದಾರಾ? ಹಾಗಾದ್ರೆ ಸರ್ಕಾರವನ್ನ ಕೆಡವುವಂತ ಮಾತನ್ನ ಕೊಟ್ಟಿದ್ದಾರಾ? ಮೈತ್ರಿ ಸಂಬಂಧ ಈ ರೀತಿಯಾದಂತ ಒಪ್ಪಂದಗಳ ಆಗಿದೆಯಾ ಒಳಗೊಳಗೆ? ಗೊತ್ತಿಲ್ಲ, ಅವರೇ ಉತ್ತರವನ್ನ ಕೊಡಬೇಕು. 136 ಶಾಸಕರ ಕಾಂಗ್ರೆಸ್ ಸರ್ಕಾರ ಕೆಡವಕ್ಕೆ ಸಂಚನ್ನ ರೂಪಿಸಿದೆಯಾ? ಹಾಗಾದ್ರೆ ಬಿಜೆಪಿ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿ ಸರ್ಕಾರ ಕೆಡವೋಕೆ ತಂತ್ರಗಾರಿಕೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೆಡವೋಕೆ HDK ಶಪಥವನ್ನ ಕೈಗೊಂಡಿದ್ದಾರಾ? ಇರುವಂತದ್ದೆಲ್ಲದೂ ಕೂಡ ಪ್ರಶ್ನೆಗಳಿವೆ. ಯಾಕಂತ ಹೇಳಿದ್ರೆ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಹಾಗೆಯೇ ಈ ಸರ್ಕಾರ ಪತನದ ಮಾತು ಇವತ್ತಿನಿಂದಲ್ಲ, ಲೋಕಸಭೆ ಚುನಾವಣೆಯ ಹಿಂದಿನಿಂದಲೂ ಕೂಡ ಬಿಜೆಪಿ ನಾಯಕರು ಮಾತನಾಡಿಕೊಂಡು ಬರ್ತಾ ಇದ್ದಾರೆ. ಈ ಸಂಬಂಧ ಕಾಂಗ್ರೆಸ್ನ ಶಾಸಕರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬಿಜೆಪಿ ಮತ್ತೆ JDSನವರು ಜನತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಅದನ್ನ ಕಿತ್ತಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ಕಿತ್ತಾಗಿ ಅಭ್ಯಾಸ ಬಿಜೆಪಿಯವ್ರಿಗಾಗಿದೆ. ಈ ಪಕ್ಕದಲ್ಲಿರೋ ಮಹಾರಾಷ್ಟ್ರ ಇರ್ಬೋದು, ಹಿಂದೆ ಆದಂಥ ಛತ್ತೀಸ್ಗಢ ಇರ್ಬೋದು, ಮತ್ತೊಂದು ಹರಿಯಾಣ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಘಟನೆಗಳು ನಿಮ್ಮ ಮುಂದ್ಗಡೆ ಇದೆ. ಮಧ್ಯಪ್ರದೇಶದಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಮಾಡಕ್ಕೆ ಹೋಗಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಮಾಡಕ್ಕೆ ಹೋಗಿ ಏನಾಯಿತು. ಒಂದು ಕಡೆ ನಾವು ಸರಿಪಡಿಸ್ಲಿಕ್ಕೆ ಅವ್ರ ಮೇಲೆ ED ಹಾಕ್ತೀವಿ, CBI ಹಾಕ್ತೀವಿ ಅಂತೇಳಿ ಅವ್ರು ಎದುರಿಸಿ ಬೆದರಿಸಿ ಅವ್ರನ್ನ ಪಕ್ಷಾಂತರಗಳು ಮಾಡ್ತಕ್ಕಂಥದ್ದು ಯಾವ ವ್ಯವಸ್ಥೆ ಇದು? ಎಲ್ಲಿಗೆ ಬಂದು ಮುಡ್ತು ಪ್ರಜಾತಂತ್ರ ಅನ್ನುವಂಥದ್ದು? ಪ್ರಜಾತಂತ್ರದ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಿತ್ತಾಕ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಿಜೆಪಿ. ಅವ್ರಿಗೆ ಇವತ್ತು ಸಹಕಾರ ಕೊಟ್ಟಿರ್ತಕ್ಕಂಥದ್ದು JDSನವರು. ಅದು ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರ ವೈಯಕ್ತಿಕ ದ್ವೇಷವನ್ನು ಇಷ್ಟೊಂದು ಮಟ್ಟಕ್ಕೆ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ತಗೊಂಡುಕೊಂಡು ಹೋಗಬಾರ್ದಾಗಿತ್ತು. ಯಾಕಂದರೆ ಅವ್ರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ಅವರ ರಾಜಕಾರಣ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಹೇಳ್ದೇ ಬಂದಂಥವ್ರು. ಅವರು ಅಷ್ಟು ಸುಲಭವಾಗಿ ಅವರ ನಡೆಯನ್ನು ಬಿಟ್ಕೊಡೋದಿಲ್ಲ. ಅವರು ಎದುರ್ಕೊಳ್ಳೋ ಸ್ವಭಾವದವರು ಅಲ್ಲ, ಎದುರ್ಕೊಳ್ಳೋದು ಇಲ್ಲ. ರಾಜಕಾರಣ ಮಾಡ್ತಾರೆ, ಅವರು ಮಾಡ್ತಾರೆ, ನಾವು ಮಾಡಲೇಬೇಕಲ್ಲ. ಹಾಗಾದ್ರೆ ಕಾಂಗ್ರೆಸ್ನ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ? ಒಂದಷ್ಟು ಕುತೂಹಲ ಜನರಲ್ಲೂ ಕೂಡ ಇದೆ. ಇದರಿಂದಲೇ ಕಾಂಗ್ರೆಸ್ ಶಾಸಕರಿಗೆ ಭಯ ಶುರುವಾಯ್ತಾ? ಸರ್ಕಾರ ಎಲ್ಲಿ ಬಿದ್ದೋಗುತ್ತೆ ಎನ್ನುವಂತ ಭಯ ಶುರುವಾಯ್ತಾ ಎನ್ನುವಂತ ಪ್ರಶ್ನೆಗಳಿವೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅದನ್ನು ಕೂಡ ನೋಡ್ಕೊಂಡು ಬರೋದಾದ್ರೆ ಸಾಕಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಮಿತ್ ಶಾಗೆ ನೀಡಿರುವಂತ ವಚನ ಈಡೇರಿಸೋಕೆ ಸರ್ಕಾರದ ವಿರುದ್ಧ ಷಡ್ಯಂತ್ರ ರೂಪಿಸುವಂತ ಪ್ಲಾನ್ಗೆ ಮೈತ್ರಿ ಪಡೆಯೋರು ಬಂದಿದ್ದಾರಾ? ಅಮಿತ್ ಶಾಗೆ ಪ್ರಾಮಿಸ್ ಕೊಟ್ಟಿದ್ದಾರಾ? ಇವರು ಮಾತು ಕೊಟ್ಟಿದ್ದಾರಾ ಮಾಡ್ತೀವಿ ಕೆಡವುತ್ತೀವಿ ಅಂತೇಳಿ? ಅಮಿತ್ ಶಾಗೆ ನೀಡಿರುವಂತ ವಚನ ಈಡೇರಿಸೋಕೆ ಸರ್ಕಾರದ ವಿರುದ್ಧ ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮೈತ್ರಿ ನಾಯಕರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರಾ ಎನ್ನುವಂತ ಮೊದಲ ಪ್ರಶ್ನೆ. ಹಾಗೇನೆ ಇನ್ನುಳಿದ ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಪ್ರತಿಪಕ್ಷಗಳ ಪ್ರಯತ್ನ ಫಲಿಸಿಲ್ಲ. ಯಾಕಂದ್ರೆ ವಾಲ್ಮೀಕಿ ಮೂಡಾ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಎನ್ನುವಂತ ಪ್ರಯತ್ನ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ ಎನ್ನುವಂತ ಆರೋಪ. ಮೂಡ ಆಗಿರಬಹುದು, ವಾಲ್ಮೀಕಿ ಪ್ರಕರಣ ಆಗಿರಬಹುದು, ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು.
ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಒಂದ್ ಕಡೆಯಲ್ಲಿ ಮೂಡಾಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಸಿಕ್ಕಿದೆ. ಹಾಗೇನೆ ಪ್ರಕರಣದಲ್ಲಿ ನನ್ನ ಬಾಮೈದನು ಸೇರಿ ಕುಟುಂಬದ ಯಾರ ಹಸ್ತಕ್ಷೇಪವೂ ಇಲ್ಲ. ಪ್ರಕರಣದಲ್ಲಿ ನನ್ನನ್ನು ಸೇರಿ ನನ್ನ ಕುಟುಂಬದವರು ಸೇರಿ ಯಾರೊಬ್ಬರ ಹಸ್ತಕ್ಷೇಪ ಇಲ್ಲ. ಇಲ್ಲಿ ಮೂಡಾ ವಿಚಾರವಾಗಿ ಮಾತನಾಡ್ತಾ ಇರೋದು. ಈ ಪ್ರಕರಣದಲ್ಲಿ ನಮ್ಮ ಯಾರ ಹಸ್ತಕ್ಷೇಪವೂ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪಕ್ಷದವರಿಗೆ ಹೇಳಿದ್ರು. ಆದ್ರೂ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ನನಗೆ ಉತ್ತರ ನೀಡೋಕ್ ಬಿಡದೆ ಗಲಾಟೆಯನ್ನ ಎಬ್ಬಿಸಿದ್ರು ಪ್ರತಿಪಕ್ಷದವರು ಅಂತ ಹೇಳಿದ್ರೆ ಮೈತ್ರಿ ನಾಯಕರು, ಜೆಡಿಎಸ್ನವರಾಗ್ಲಿ ಇಲ್ಲಿ ಬಿಜೆಪಿಯವರಾಗ್ಲಿ ಗಲಾಟೆ ಮಾಡಿದ್ರು. ಅಧಿವೇಶನದಲ್ಲಿ ಮಾತನಾಡೋಕೆ ಬಿಡ್ಲಿಲ್ಲ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಪಾದಯಾತ್ರೆ ನಡೆಸಿದ್ರು, ಅದು ವರ್ಕೌಟ್ ಆಗ್ಲಿಲ್ಲ. ಆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿಸಿದ್ದಾರೆ ಎನ್ನುವಂಥದ್ದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಎನ್ನುವಂಥದ್ದಾಗಿ ಬಿಗಿಪಟ್ಟನ್ನು ಹಿಡ್ಕೊಂಡ್ರು. ಅದು ವರ್ಕೌಟ್ ಆಗ್ಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿಯನ್ನ ಕೊಡಿಸಿದ್ರು ಎನ್ನುವಂತ ಆರೋಪವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ರತಿಪಕ್ಷಗಳ ಷಡ್ಯಂತ್ರಕ್ಕೆ ಕಾನೂನು ಹೋರಾಟದ ಮೂಲಕ ರಾಜಕೀಯವಾಗಿ ಪ್ರತ್ಯುತ್ತರ ನೀಡೋಣ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತ ಕೆಲಸ ಇಲ್ಲಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಕಾದ್ ನೋಡಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತೇಳಿ. ಮುಂದಿನ ದಿನಮಾನಗಳಲ್ಲೇ ಗೊತ್ತಾಗುತ್ತೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಕೃಪಾ ಕಟಾಕ್ಷ ಯಾರ ಮೇಲಿರುತ್ತೆ? ಸಿದ್ದರಾಮಯ್ಯ ಮೇಲೆ ಇರುತ್ತಾ? ಈಗಾಗಲೇ ಒಂದಷ್ಟು ವರದಿಗಳು ಬಂದಿದ್ವು. ಸಿದ್ದರಾಮಯ್ಯ ಅವರ ಬೆನ್ನಿಗೆ ಹೈಕಮಾಂಡ್ ನಾಯಕರು ಪ್ರಬಲವಾಗಿ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿ. ಹಾಗೇನೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಇವರೆಲ್ಲರ ಬಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಮೂಡಾ ವಿಚಾರವಾಗಿ, ಮೂಡಾಕ್ಕೆ ಸಂಬಂಧಿಸಿದಂತೆ ಎಲ್ಲಾ ದಾಖಲಾತಿಗಳನ್ನು ಕೂಡ ಈಗಾಗಲೇ ದೆಹಲಿಗೆ ತಗೊಂಡು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಅದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಕಾದ್ ನೋಡಬೇಕು ಹೈಕಮಾಂಡ್ ನಾಯಕರು ಏನ್ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ನಿರೀಕ್ಷೆಗಳು ಗರಿಗೆದರಿವೆ. ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿಯವರು ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ರಾಜೀನಾಮೆ ಕೊಡಿಸುವಲ್ಲಿ ಸಕ್ಸಸ್ ಆಗ್ತಾರಾ? ಹೋರಾಟಗಳು ಕಂಟಿನ್ಯೂ ಆಗ್ತಾ ಇದೆ. ಹೋರಾಟಗಳ ನಡುವೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಇಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಇವೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ವಿಜಯ್ ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಆಪ್ ವಕ್ತಾರರಾಗಿರುವಂತಹ ಮಾಲೂರು ನಾಗರಾಜ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ಹಾಗೇನೆ ಜೆಡಿಎಸ್ ವಕ್ತಾರರಾಗಿರುವಂತಹ ಪ್ರಶಾಂತಿ ಅವರಿದ್ದಾರೆ. ಹಾಗೇನೆ ಪ್ರೊಫೆಸರ್ ಚಂಬಿ ಪುರಾಣಿಕ್ ರಾಜಕೀಯ ವಿಶ್ಲೇಷಕರಿದ್ದಾರೆ. ಸರ್ ನಮಸ್ಕಾರ, ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೆಲ್, ಬಿಜೆಪಿ ಅವರಿಂದಲೇ ಪ್ರಾರಂಭಿಸ್ತಾ ಹೋಗ್ತೀನಿ. ಸರ್, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಸಿಎಲ್ಪಿ ಮೀಟಿಂಗ್ ನಲ್ಲಿ ಈ ರೀತಿಯಾದಂತಹ ಒಂದು ಚರ್ಚೆ ಆಗಿದೆ ಎನ್ನುವಂಥದ್ದಾಗಿ ಒಂದಷ್ಟು ವರದಿಗಳು ಹೇಳ್ತಾ ಇವೆ. ನೀವೇನ್ ಹೇಳ್ತೀರಾ ಈ ವಿಚಾರವಾಗಿ? ನೋಡಿ, ಸಿಎಲ್ಪಿಲಿ ಏನಾಗಿದೆ ಅಂತ ಹೇಳಕ್ಕಿಂತ ಮುಂಚೆ ಇದೊಂತರ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಕಾಂಗ್ರೆಸ್ ಶತಪ್ರಯತ್ನ ಮಾಡ್ತಾ ಇದೆ. ಯಾರ ಅಟೆನ್ಷನ್ ಡೈವರ್ಟ್ ಮಾಡೋಕೆ ಸರ್? ಜನಗಳ ಅಟೆನ್ಷನ್. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಈ ಮೂಡಾ ಹಗರಣದಲ್ಲಿ ಅಥವಾ ಎಸ್ಪಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈ 15 ತಿಂಗಳಲ್ಲಿ ಏನೇನೆಲ್ಲ ಅವ್ಯವಹಾರ ಮಾಡಿದಾರೋ ಇದರಲ್ಲಿ
ಮುಳುಗ್ ಹೋಗಿದ್ದಾರೆ ಕಾಂಗ್ರೆಸ್ ಅವರು. ಇದನ್ನ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಬೇರೆ ಬೇರೆ ವಿಷಯಗಳು ತರ್ತಾನೆ ಇರ್ತಾರೆ ಅವಾಗ ಆಯ್ತಾ. ಇದರಲ್ಲಿ ಇವತ್ತಿನ ದಿವಸ ಇದನ್ನ ತಪ್ಪಿಸ್ಕೊಳ್ಳಕ್ಕೆ ಹೇಗಾದ್ರೂ ಮಾಡಿ ಈ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಏನೆಲ್ಲ ಶತಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ಕೋತಾ ಇದ್ದಾರೆ. ಇವತ್ತು ಏನಾಗ್ಬಿಟ್ಟಿದೆ, ಕಾಂಗ್ರೆಸ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮೈಬರ್ತಿ ಕಪ್ಪು ಬಣ್ಣ ಬಳಕೊಂಡು ಕೂತಿದ್ದಾರೆ. ಅದನ್ನ ವೈಟ್ನರ್ ಹಾಕಿ ಬಳಿಯೋದಕ್ಕೆ ಸ್ವಲ್ಪ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ಆಯ್ತಾ. ಅದು ವೈಟ್ನರ್ ಅನ್ನೋದು ಒಂದು 25 ml 50 ml ಬರ್ಬೋದು ಮ್ಯಾಕ್ಸಿಮಮ್ ಅಂತಂದ್ರೆ. ಇವರು ಮಾಡಿರೋ ಕೆಲ್ಸಗಳಿಗೆ ಅದು 25 ml ಎಲ್ಲಿ ಸಾಕಾಗತ್ತೆ, ಅದಕ್ಕೆ ಒಂದು ಬಕೆಟ್ ಗಟ್ಲೆನೆ ಬೇಕಾಗತ್ತೆ. ಅದನ್ನ ಜನರಿಂದ ಹೇಗಾದ್ರೂ ಮಾಡಿ ನಾವು ಅದನ್ನ ದಾರಿ ತಪ್ಪಿಸ್ಬೇಕು, ದಿಕ್ ತಪ್ಪಿಸ್ಬೇಕು, ಇದನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ತಳಬೇಕು ಅಂತ ಇದು ಮಾಡ್ತಾರೆ. ಇದರಲ್ಲಿ ಇಷ್ಟೆಲ್ಲ ಇರ್ಬೇಕಾದ್ರೆ ಮೈಬರ್ತಿ ಹಗರಣ ಇಟ್ಕೊಂಡು ಮೈಬರ್ತಿ ಅವರು ಫುಲ್ ಮುಳುಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಇನ್ನೂ ಹೇಳದ್ ಬಿಟ್ಟಿಲ್ಲ, ನಾನು ಸಮಾಜವಾದಿ, ನಾನು ವಕೀಲ, ನನಗೆ ಕಾನೂನು ಗೊತ್ತಿದೆ, ನಾನು 15 ಬಾರಿ ಬಜೆಟ್ ಮಂಡನೆ ಮಾಡಿದ್ದೀನಿ, ಇಷ್ಟೆಲ್ಲ ಹೇಳ್ಕೊತಾರೆ. ಇಷ್ಟೆಲ್ಲ ಹೇಳ್ಕೊತಾರೆ. ಮುಗಿಸಿಲ್ಲ, ಯಾಕಂದ್ರೆ ಇದು ಜನಗಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಹೇಳ್ಬೇಕು, ಇಷ್ಟೆಲ್ಲ ಇದನ್ನ ಹಗರಣ ಇಟ್ಕೊಂಡು ಅವರು ಯಕಶ್ಚಿತ್ ಒಂದು ವೈಟ್ನರ್ ತಗೊಂಡು ಕಪ್ಪು ಬಣ್ಣನ ಅದನ್ನ ಬಿಳಿ ಮಾಡಕ್ ನೋಡ್ತಾರಲ್ಲ, ಇದು ಹೆಂಗೆ ಅಂತಂದ್ರೆ ಮೈಬರ್ತಿ ಕಪ್ಪಗಾಗಿರೋ ಕಾಗೆಗೆ ನೀವು ಎಷ್ಟೇ ಬಣ್ಣ ಬಳದನ್ನು ಕಪ್ಪಗಿರೋ ಕಾಗೆ ಬಿಳಿ ಆಗಕ್ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಹೇಳ್ತಾ ಏನಾಗಿದೆ ಅಂತಂದ್ರೆ ಇಷ್ಟೆಲ್ಲ ಹಗರಣ ಇಟ್ಕೊಂಡು ನಾವು ಅದ್ರ ಜೊತೆಗೇನೆ ನಾವು ಈ ಹಗರಣನ ಬಯಲಿಗೆ ತಂದು ನಾವು ಬಿಜೆಪಿ ಪಕ್ಷ ಒಂದು ಪಾದಯಾತ್ರೆ ಮಾಡ್ತೀವಿ. ಆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಆ ಪಾದಯಾತ್ರೆ ಸಕ್ಸಸ್ ಕಾಣ್ತಿದ್ದಂಗೆನೆ ಆ ಪಾದಯಾತ್ರೆಗೆ ಇವಾಗ ಸಕ್ಸಸ್ ಕಾಣ್ತಾ ಇದೆ. ಆ ಸಕ್ಸಸ್ ಅನ್ನ ಹೆಂಗಾದ್ರೂ ಮಾಡಿ ಮರೆ ಮಾಚಬೇಕು. ಅದಕ್ಕೆ ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್, ಏನೆಲ್ಲಾ ಪ್ರಯತ್ನ ಮಾಡಬೇಕು, ಏನೆಲ್ಲಾ ಮಾಡ್ಬೇಕು ಅದೆಲ್ಲ ಶತಪ್ರಯತ್ನ ಮಾಡ್ತಾ ಇದಾರೆ. ಅದನ್ನ ನಮಗೆ ಆ ಗೆಲುವನ್ನು ನಮಗ್ ಕೊಡಬಾರದು ಅನ್ನೋ ಇದರಲ್ಲಿ ಇವ್ರೇನ್ ಮಾಡ್ತಾ ಇದಾರೆ, ಕಾಂಗ್ರೆಸ್ ಅವರು ಬೇರೆ ಜನಗಳ ದಾರಿ ದಿಕ್ಕು ತಪ್ಪಿಸಿ ಇವತ್ತು ಅಲ್ಲ CLP ಮೀಟಿಂಗ್ ಸರ್ಕಾರ ಪತನ ಆಗತ್ತಾ, ಇದು ಮಾಡುತ್ತಾ, ಇದು ಒಂದು ಹೇಳಿಕೆ ಇದೆ. 5 ಸೆಕೆಂಡ್ ಹಿಂದಿಲಿ ಒಂದು ಹೇಳ್ತಾರೆ, ಪಾವ್ ಮೇ ಕುಲಾಡಿ ಮಾರ್ನಾ ಅಂತ, ಶೂಟಿಂಗ್ ಇನ್ ಯುವರ್ ಓನ್ ಲೆಗ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ಈ ಸರ್ಕಾರ ಇದ್ರೆ ಏನು ಬಿಟ್ರೆ ಏನು ಆಯ್ತಾ, ಆದಷ್ಟು ಬೇಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಈ ರಾಜ್ಯನ ಕಾಪಾಡಬೇಕು, ಜನಗಳಿಗೆ ಕಾಪಾಡಬೇಕು. ಲಾಸ್ಟ್ 15 ತಿಂಗಳಲ್ಲಿ 1877 ಆತ್ಮಹತ್ಯೆ ಮಾಡ್ತಿದ್ದಾರೆ. ಇವ್ರಿಗೆ ಏನಾದ್ರು ಬಗ್ಗೆ ಜ್ಞಾಪಕ ಇದೆಯಾ? ಪ್ರಶಾಂತಿ ಏನಾದ್ರು ಇದೆಯಾ? ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಹೋಗಿದೆ? ಜನಗಳಿಗೆ ಎಲ್ಲರ ರಿಯಾಕ್ಷನ್ ತಗೊಳ್ಳೋಣ ದಯವಿಟ್ಟು ಪ್ರಶಾಂತಿ ಮೇಡಮ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂತಹ ಆರೋಪವನ್ನ ನೀವು ಕೂಡ ಗಮನಿಸಿದ್ರಿ ಅನ್ಕೊಳ್ತೀನಿ. ಜೆಡಿಎಸ್ನವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ತಮ್ಮ ರಾಜಕೀಯ ಲಾಭಕ್ಕಾಗಿ ಅಥವಾ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರವನ್ನ ಕೆಡೋದಕ್ಕಾಗಿಯಾ? ನೋಡಿ, ಮೈತ್ರಿ ಮಾಡ್ಕೊಂಡು ಇವಾಗ ಕಾಂಗ್ರೆಸ್ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ರೀತಿಯಾಗಿ ನಾವು ಕೂಡ NDAಗೆ ಕೈ ಜೋಡಿಸಿ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ. ಒಂದು ಒಳ್ಳೆಯ ರಾಜ್ಯಕ್ಕೆ ಒಂದು ಆಡಳಿತ ಕೊಡುವ ಒಂದು ನಿಟ್ಟಿನಲ್ಲಿ ನಾವು ಮಾಡಿರುವಂತ ಈ ಮೈತ್ರಿ. ಸೊ ಈ ಮೈತ್ರಿದಲ್ಲಿ ನಾವಿನ್ನ ಬಗ್ಗೋದಿಲ್ಲ, ಇಬ್ರು ಜಗ್ಗೋದಿಲ್ಲ. ನಾವಿಬ್ರು ನಾವು ಪಣ ತೊಟ್ಟಿದೀವಿ ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವಂತ ಎಲ್ಲಾ ರೀತಿಯ ಏನು ಮಾಡ್ತಾ ಇದ್ದಾರೆ ಇವಾಗ ಇದು ಆಡಳಿತ ಪಕ್ಷದವರು, ಅದನ್ನ ವಿರೋಧ ಪಕ್ಷದವರು ಟೀಕೆ ಮಾಡುವಂತದ್ದು ಸಹಜ, ಅದನ್ನೇ ಮಾಡ್ತಾ ಇರೋದು. ಇಲ್ಲಿ ನೀವು ಗಮನಿಸಬೇಕಾಗಿರೋದೊಂದು ಏನು, ಸೊ ಸಿದ್ದರಾಮಯ್ಯನವರು ಒಂದೇ ಸಲ ನೋಡಿ ಪ್ರೊಟೆಸ್ಟ್ ಮಾಡ್ತಾರೆ. ಇವಾಗ ರಾಜ್ಯಪಾಲರಿಂದ ಈಗ ಈ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಗ್ರಾಂಟ್ ಆದ್ಮೇಲೆ ಯಾಕೆ ಗ್ರಾಂಟ್ ಆಯ್ತು, ವಿವರಣೆ ಕೊಡ್ಬೋದು. ಈಗ ಯಾಕೆ ಗ್ರಾಂಟ್ ಆಯ್ತು ಅನ್ನೋದಕ್ಕೆ ನಾನು ಹೇಳ್ತೀನಿ. ಈಗ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರು ಒಂದ್ ಕಡೆ ಆದ್ರೆ, TJ ಅಬ್ರಾಹಿಂ ಕೊಟ್ಟಿರುವಂತಹ ದೂರು ಒಂದ್ ಕಡೆ ಆದ್ರೆ, 2023ರಲ್ಲಿ ಈ ಪ್ರದೀಪ್ ಅನ್ನೋರು ಕೂಡ, ಅವರು ನಮ್ಮ JDS ವಕ್ತಾರರು ಕೂಡ, ಒಂದು ವಕೀಲರು ಕೂಡ, ಒಂದು ಹೋರಾಟಗಾರರು ಕೂಡ, ಇವರು 2003ರಲ್ಲಿ ಸರಿಸುಮಾರು 150ಕ್ಕೂ ಹೆಚ್ಚು ಈ ಒಂದು
ಈ ಸರ್ಟಿಫೈಡ್ ಕಾಪೀಸ್ ಏನಿಲ್ಲಿ ಹಗರಣ ಮೂಢ ಹಗರಣ ನಡೆದಿದೆ ಇದ್ರ ಬಗ್ಗೆ ರಾಜ್ಯಪಾಲರಿಗೆ ಆವಾಗ್ಲೇ ಇಮೇಲ್ ಮೂಲಕ ದೂರನ್ನು ಸಲ್ಲಿಸಿದ್ದಾರೆ. ಇದನ್ನೆಲ್ಲ ರಾಜ್ಯಪಾಲರು ಏನು ಸಡನ್ ಆಗಿ ಆದೇಶ ಹೊರಡಿಸಿಲ್ಲ, ಪರ್ಮಿಷನ್ ಗ್ರಾಂಟೆಡ್ ಅಂತ ರಾಜ್ಯಪಾಲರು ಹೇಳೇ ಇಲ್ಲ. ಇಲ್ಲಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ರಾಜ್ಯಪಾಲರು ಅದನ್ನ ಗಮನಿಸಿದ್ದಾರೆ. ಯಾಕೆ ರಾಜ್ಯಪಾಲರಿಗೆ ಕೊಡಬೇಕು? ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಈಸ್ ಇನ್ ಹೈಯೆಸ್ಟ್ ಸ್ಟೇಟ್. ಅವರ ಒಂದು ಸ್ಟೇಟ್ಗೆ ಹೈ ಇರುವಂತವರಿಗೆ ಅಥಾರಿಟಿ ಅವರಿಗೆ ನಾವು ಕೊಡ್ಬೇಕಾಗಿರುವಂತದ್ದು ಒಂದು ಪದ್ಧತಿ. ಸೊ ಹಾಗಾಗಿ ಇಷ್ಟೆಲ್ಲ ಜನ ಕೊಟ್ಟ ನಂತರವೇ ಈಗ ಗವರ್ನರ್ ಅವರು ಪರ್ಮಿಷನ್ ಗ್ರಾಂಟ್ ಮಾಡಿದ್ದು. ಅದ್ರಲ್ಲಿ ಇವ್ರ ಕಡೆಯಿಂದ ಮಾಡಿದ್ದಾರೆ ಅವ್ರ ಕಡೆಯಿಂದ ಮಾಡಿದ್ದಾರೆ ಅನ್ನೋ ಯಾವುದೇ ಒಂದು ಗೊಂದಲ ಇಲ್ಲ. ಇಲ್ಲಿ ಗವರ್ನರ್ ಏನ್ ಮಾಡಿದ್ದಾರೆ ಅವ್ರು ಕರೆಕ್ಟ್ ಇದ್ದಾರೆ. ಯಾಕಂದ್ರೆ 2023 ನೋಡಿ ಇಲ್ಲಿ ಪ್ರದೀಪ್ ಅವರು ಕೊಟ್ಟಿದ್ದಾರೆ. ಆವಾಗ ಇನ್ವೆಸ್ಟಿಗೇಷನ್ ಎಲ್ಲ ಸರ್ಟಿಫೈಡ್ ಕಾಪೀಸ್ ಅವರು ಕೊಟ್ಟಿದ್ದಾರೆ. ಈ ಕಮಿಟಿಗೆ ಕೊಡ್ಲೇಬೇಕು ನಾವು ಈ ಸರ್ಟಿಫೈಡ್ ಕಾಪೀಸ್ ಕೊಟ್ಟಿ ಅವ್ರು ಕೇಳಿದ್ದಾರೆ 150ಕ್ಕೂ ಹೆಚ್ಚು ಹೇಗಾಯ್ತು ಸರ್ಟಿಫೈಡ್ ಕಾಪೀಸ್? ಯಾಕಂದ್ರೆ ಗವರ್ನರು ಇನ್ನ ಡೀಟೇಲ್ಸ್ ಕೊಡಿ, ಇನ್ನಿಷ್ಟು ಡೀಟೇಲ್ಸ್ ಕೊಡಿ, ಇದನ್ನೆಲ್ಲ ಸಂಗ್ರಹಿಸಿ ಪ್ರದೀಪ್ ಅವರು ಕೊಟ್ಟಿದ್ದಾರೆ. ಕೊಟ್ಟಾದ ನಂತರ ಸಂಪೂರ್ಣವಾಗಿ ಪರಿಶೀಲಿಸಿ ಅವರೊಂದು ಟೀಮ್ ನ ಈ ಕಮಿಟಿ ಈ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಕಮಿಟಿನ ಅದನ್ನ ಒಂದು ಕ್ರಿಯೇಟ್ ಮಾಡ್ತಾರೆ. ಮಾಡಿ ಅದ್ರಲ್ಲಿ ಇನ್ವೆಸ್ಟಿಗೇಷನ್ ಟೀಮು ತಂಡ ಎಲ್ಲವನ್ನು ತಿರ್ಗಾ ಕೂಲಂಕುಷವಾಗಿ ನೋಡಿ ಅದು ಸರಿನಾ ಇಲ್ವಾ ಇದನ್ನೆಲ್ಲ ಪರಿಗಣಿಸಿ ಅದೊಂದು ಟೀಮ್ ಅಲ್ಲಿ ಮಾಡಿದ ನಂತರ ಇವ್ರು ಏನ್ ಮಾಡ್ತಾರೆ, ಸಿಎಂ ಅವ್ರಿಗೆ ಪರ್ಮಿಷನ್ ಗ್ರಾಂಟ್ ಮಾಡ್ತಾರೆ. ಯಾಕಂದ್ರೆ ಅದೆಲ್ಲ ಸರಿ ಇರುತ್ತೆ. ಈಗ ನೋಡಿ ಈ ಮೂಡದು ಒಂದು ಚರ್ಚ್, ಈ ಮೂಡ ಒಂದು ಆ ಫೈಲ್ಸ್ ಈಗ ಎಲ್ಲಿ ಬಂತು, ಹೆಲಿಕಾಪ್ಟರ್ ಇಂದ ಯಾರು ತಗೊಂಬಂದ್ರು, ಇದೆಲ್ಲ ಮೂಡದಲ್ಲಿ. ಮೂಡ ಒಂದು ದೊಡ್ಡ ಆಫೀಸ್ ಅದೊಂದು ಆ ಆಫೀಸ್ ಅಲ್ಲಿಂದ ನೀವು ಯಾಕೆ IAS ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ನೀವು ತರುವಂತದ್ದು ತಪ್ಪು. ಅಲ್ಲಿ ನ್ಯಾಯ ಉಲ್ಲಂಘನೆ ಮಾಡಿದೀರಾ. ತಂದು ಅದನ್ನು ಹೆಲಿಕಾಪ್ಟರ್ ಮೂಲಕ ಅಧಿಕಾರಿಗಳು ತಂದು ಅಲ್ಲೇ ಅವರು ವೈಟ್ನರ್ ಹಾಕಿ ಆ ಒಂದು ಏನು ವಿಜಯನಗರ ಅಂತ ಸ್ಲಾಟ್ ಇಲ್ಲಿ ನನಗೆ ಬೇಕು ಅಂತ ಹೇಳಿರೋ ಕಡೆ ವೈಟ್ನರ್ ಹಾಕಿದ್ದಾರೆ. ಪ್ರಶಾಂತಿ ಮೇಡಮ್, ನಾನ್ ಕೇಳಿದ್ದು ಸರ್ಕಾರ ಪತನದ ವಿಚಾರವಾಗಿ. ಸರ್ಕಾರವನ್ನ ಕೆಡುವಂತ ಪ್ರಯತ್ನವನ್ನ JDS ನವರು ಮಾಡ್ತಾ ಇದಾರ, ಈ ಒಂದು ಪ್ರಾಮಿಸ್ ಅನ್ನು ತಗೊಂಡು ಬಂದಿದಾರ ಅಂತ ಕೇಳಿದೆ. ಕೆಡುವಂತ ಪ್ರಯತ್ನ ಅಲ್ಲ, ನೈತಿಕತೆ ಹೊಣೆ ಹೊತ್ತು ಇವರು ಕೊಡಬೇಕು. LK ಅಡ್ವಾಣಿ ಅವರು ಕೊಟ್ಟಿಲ್ವಾ? ಬರೀ ಆರೋಪ ಬಂದಿದ್ಕೆ LK ಅಡ್ವಾಣಿ ಅವರು ಈಗ ಸಿದ್ದರಾಮಯ್ಯ ಒಬ್ರು ರಾಜೀನಾಮೆಯನ್ನ ಕೊಟ್ಬಿಟ್ರೆ ಸರ್ಕಾರ ಬಿದ್ದೋಗತ್ತಾ? ಸರ್ಕಾರ ಪತನ ಹಾಗೆ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಒಬ್ರು ಹೋದ್ರೆ ಖಂಡಿತವಾಗಿ ಪತನ ಆಗುತ್ತೆ. ಯಾಕಂದ್ರೆ DK ಶಿವಕುಮಾರ್ ಅವ್ರ ಮೇಲೂ ಹಗರಣದ ಮತ್ತೆ ಬಹಳಷ್ಟು ಆರೋಪಗಳಿವೆ. ಈಗಲೂ ಕೂಡ ಅವರ ಕೇಸ್ಗಳಿದೆ. ಅವರ ಮೇಲೂ ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ. ಎಲ್ಲ ಹಗರಣಗಳು ನಾವು ತಂದಿಡ್ತೀವಿ. ಇವಾಗ ಸಿದ್ದರಾಮಯ್ಯನವರು ಈ ಮೂಢ ಹಗರಣ ಬಂದಿದೆ. ಈಗ ಅವರು ಇದನ್ನ ತಪ್ಪಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರದ 2007 ಏನು ಅವರದ್ದು ಈ ಒಂದು ಲೋಕಾಯುಕ್ತ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಗಣಿಗಾರಿಕೆ ಇದನ್ನ ಇವಾಗ ಎತ್ತಿದ್ದಾರೆ. ಕಾರಣ ಈಗೆಲ್ಲೋ ಮುಜುಗರಕ್ಕೆ ಒಳಗಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಪತನ ನಾವು ಯಾವುದೇ ಬದುಕಕ್ಕಾಗಲ್ಲ ಅನ್ನೋ ನಿಟ್ಟಲ್ಲಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ದರ್ಶನ್ ಅವರೇ, CLP ಮೀಟಿಂಗ್ ನಲ್ಲಿ ಈ ರೀತಿಯಾಗಿ ಆಪರೇಷನ್ ಕಮಲದ ವಿಚಾರವಾಗಿ ಏನಾದ್ರೂ ಮಾತುಕತೆ ಆಗಿದೆಯಾ? ಅಲ್ಲಿ ನಿಜಕ್ಕೂ ಆಗಿರೋದಾದ್ರೂ ಏನು? ನೋಡಿ, CLP ಮೀಟಿಂಗ್ ಅನ್ನುವಂಥದ್ದು ನಡೆಯೋದು ಕ್ಲೋಸ್ ಡೋರ್ ನಲ್ಲಿ, ಒಳಗಡೆ ನಡೆಯುವಂತ ಚರ್ಚೆ. ಆ ಚರ್ಚೆಯ ವಿಚಾರವನ್ನ ಮಾಧ್ಯಮಗಳಲ್ಲಿ ಏನ್ ಹೇಳಿದ್ದಾರೆ ಅಷ್ಟೇ ಇರ್ತಕ್ಕಂಥದ್ದು ಮೊದಲ ವಿಚಾರ. ಸರ್, ಹೊರಗಡೆ ಬಂದು ಹೇಳ್ಬೋದಲ್ಲ ಸರ್ ಮಾಹಿತಿಯನ್ನ? ನೋ ಆ ರೀತಿ ಎಲ್ಲ ಹೇಳಲ್ಲ. ಸೊ ಇದು ಇದೆಯಂತ ಅನ್ನುವಂತ ಪ್ರಶ್ನೆ ನೀವ್ ಎತ್ತಾ ಇರ್ತಕ್ಕಂಥದ್ದು. ಮತ್ತೆ ಎರಡನೇದು, ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ಒಂದು ರಾಮನ ಹೆಸರಲ್ಲಿ ರಕ್ತದೋಕುಳಿ, ಇನ್ನ ಗೋತ್ರದ ಹೆಸರಲ್ಲಿ ರಕ್ತದೋಕುಳಿ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಇನ್ನ ಕುಮಾರಸ್ವಾಮಿ ಅವರಿಗೆ ಅಧಿಕಾರದ ಹಪತಪಿ ಯಾವ ರೀತಿ ಇತ್ತು ಅಂತಂದ್ರೆ, ಧರ್ಮಸಿಂಗ್ ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಮೊದಲ ಬಾರಿಗೆ ಶಾಸಕರಾದಂತವರು ಆಪರೇಷನ್ ಕಮಲ ಭ್ರಷ್ಟಾಚಾರ ಮಾಡುವ ಮೂಲಕ ಆ ಸರ್ಕಾರವನ್ನ ಬೀಳ್ಸಿದ್ರು. ಕೊನೆಗೆ ಯಡಿಯೂರಪ್ಪನವರಿಗೆ ಪ್ರಾಮಿಸ್ ಮಾಡಿದ್ರು, ನಿಮಗೆ 20 ತಿಂಗಳಿಗೆ ಬಿಟ್ಕೊಡ್ತೀವಿ ಅಂತ. ಯಡಿಯೂರಪ್ಪನವರು ಬಹಿರಂಗವಾಗಿ ತುಮಕೂರಿಂದ ಯಾತ್ರೆಯನ್ನು ಶುರು ಮಾಡ್ತಾರೆ, ವಚನ ಭ್ರಷ್ಟ ಅಂತ ಹೇಳ್ಬಿಟ್ಟು. ಕೊನೆಗೆ 2018 ನಮ್ದು ಮೆಜಾರಿಟಿ ಫುಲ್ ಬಂದ ಕಾರಣ ನಾವು ಕುಮಾರಸ್ವಾಮಿ ಅವರಿಗೆ ಅವಕಾಶ ಮಾಡಿಕೊಟ್ವಿ. ಅವಕಾಶ ಮಾಡಿಕೊಟ್ಟಾಗ ಅವರು ಸರ್ಕಾರ ನಡೆಸುವಂತದ್ದು ಅವರ ಕಾರ್ಯ. ಒಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಧೀರನೂ ಅಲ್ಲ. ಸರ್ಕಾರ ನಡೆಸಲಿಲ್ಲ. ಸರ್ಕಾರದ ಕ್ಯಾಪ್ಟನ್ ಅವರಾಗಿದ್ರು. ಕ್ಯಾಪ್ಟನ್ ಕರ್ನಾಟಕದಲ್ಲಿ ಇರಬಿಟ್ಟು ಪತನವಾದ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಹೋಗಿ ಕೂತಿದ್ರು. ಇತಿಹಾಸ
ಮೂಡ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಬಿಜೆಪಿ ವಕ್ತಾರರು, ಜೆಡಿಎಸ್ ವಕ್ತಾರರು. ಮೂಡ ವಿಚಾರ ಎಲ್ಲಿಂದ ಶುರುವಾಯ್ತು ಅಂದ್ರೆ, ಮೊದಲ ಇವರ ಚರ್ಚೆ ಇದ್ದಿದ್ದು ದುಬಾರಿ ಏರಿಯಾದಲ್ಲಿ ವಿಜಯನಗರದಲ್ಲಿ ಸೈಟ್ ತಗೊಂಡ್ರು ಅಂತ. ನೀವೇ ಅಲ್ವಾ ಕೊಟ್ಟಿದ್ದು? ಅದರಲ್ಲಿ GT ದೇವೇಗೌಡ ಇದ್ರು, ರಾಮದಾಸ್ ಅವರು ಇದ್ರು, ನಾಗೇಂದ್ರ ಅವರು ಇದ್ರು, ಬೊಮ್ಮಾಯಿ ಮುಖ್ಯಮಂತ್ರಿ, UD ಮಿನಿಸ್ಟರ್ ಭೈರತಿ ಬಸವರಾಜ್ ಅಂದ ತಕ್ಷಣ ಆ ವಿಚಾರ ಅಲ್ಲಿ ಬಿಟ್ಟು ಇದನ್ನ ವಿರೋಧ ಪಕ್ಷದ ನಾಯಕರ ಒತ್ತಾಯದ ಮೇರೆಗೆ ಸಿಕ್ಕಿದೆ ಅಂತಂದ್ರು. ವಿರೋಧ ಪಕ್ಷದ ನಾಯಕರಲ್ಲಿ ಯಾವ ಕಡ್ಡಿನೂ ಅಲ್ಲಾಡ್ಸೋದಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಬಿಟ್ಟು 98ರಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು. ಅವಾಗೇನೋ ಡಿನೋಟಿಫಿಕೇಶನ್ ಅಂತ ಒಂದು ಚರ್ಚೆ ಎತ್ತಿದ್ರು, ಅದು ವರ್ಕೌಟ್ ಆಗ್ಲಿಲ್ಲ. ಅದಾದ್ಮೇಲೆ ಅದಕ್ಕೊಂದು ದಲಿತ ಅನ್ನುವಂತ ಕೋಟಿಂಗ್ ತಗೊಂಡ್ಬರ್ದಕ್ ಹೋದ್ರು. ಕೊನೆಗೆ ಅಲ್ಲಿ ದೇವರಾಜ್ ಅವರು ಅಫಿಷಿಯಲಿ ಆ ಜಾಗವನ್ನ ಸೇಲ್ ಮಾಡಿದ್ದಾರೆ ಅಂತಂದಾಗ ಇವಾಗ ಇಷ್ಟುದ್ದ ವೈಟ್ನರ್ ಹಾಕಿದ್ದಾರೆ, ಮಾರ್ಕ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ 1 ಇಂಚಿನ ಮಾರ್ಕಿಗೆ ಬಂದಿದ್ದಾರೆ. ಅದು ಯಾವ್ದು ಹುರುಳಾಗೋದಿಲ್ಲ. ಎರಡನೇದು, ರಾಜ್ಯಪಾಲರ ಮುಂದೆ ಅಕ್ರಮ ನಡೆದು ಜಸ್ಟಿಸ್ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಏನು ಲೋಕಾಯುಕ್ತ SIT ತನಿಖೆ ಆಗಿ 550 ಎಕರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅಲ್ಲಿ ಅಡ್ರೆಸ್ಸೂ ಇಲ್ಲ, ಕಂಪನಿನೂ ಇಲ್ಲ, ಬ್ಯಾಟು ಆಗಿರ್ಲಿಲ್ಲ, ಬ್ಯಾಂಕ್ ಅಕೌಂಟ್ಸ್ ಇಲ್ಲ, ವಿಳಾಸ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಯಾವುದೂ ಇಲ್ಲ. ಆ ಗೋಯಲ್ ಅನ್ನೋ ವ್ಯಕ್ತಿಗೆ ಈ ಹರಾಜು ಪ್ರಕ್ರಿಯೆ ಭಾಗಿನೂ ಆಗಿಲ್ಲ. ಫುಲ್ 550 ಎಕರೆಯನ್ನ ಮೋಸ ಮಾಡಿ ಅಕ್ರಮದಲ್ಲಿ ಸಿಕ್ಕಾಕೊಂಡು ಅದು ತನಿಖೆಯಾಗಿ ಇವತ್ತು ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ ಬಂದ್ ನಿಂತಿದೆ. ನಿಜವಾದ ತನಿಖೆ ಆಗಿರ್ತಕ್ಕಂಥ ವಿಚಾರವನ್ನ ರಾಜ್ಯಪಾಲರು ಮರೆಮಾಚಿ, ಜೊಲ್ಲೆಯವರ ಪ್ರಕರಣವನ್ನ ಮರೆಮಾಚಿ, ನಿರಾಣಿಯವರ ಯಾವುದೇ ತನಿಖೆ ಆಗಿರ್ತಕ್ಕಂಥ ಈ ಒಂದು ವಿಚಾರವನ್ನ ತಗೊಂಡ್ಬಂದು ರಾಜ್ಯದಲ್ಲಿ ಚರ್ಚೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಎಸ್ ಮಾಲೂರು ನಾಗರಾಜ್ ಅವರೇ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆಗಳ ಬಗ್ಗೆ 3 ಪಕ್ಷದವರ ವರ್ತನೆಯನ್ನ ನೋಡಿದ್ರೆ ನೀವೇನ್ ಹೇಳ್ತೀರಾ ನಿಮ್ಮ ಪಕ್ಷದ ವತಿಯಿಂದ? ಸರ್, ಇವತ್ತು ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ, ನಾವು ರಾಜಕೀಯ ಪಕ್ಷಗಳಾಗಿ ನಾವು ಇದು ಮಾಡ್ಕೊಂಡು ನಾವು ಈಗ ಇಡೀ ರಾಜ್ಯದ ಜನ ಬೆಲೆ ಏರಿಕೆ, ಮಳೆ ಇದಾಗಿದೆ, ಸಮಸ್ಯೆಗಳು ಸಾಕಷ್ಟಿದೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕ್ ಆಗ್ತಾ ಇಲ್ಲ. ಈಗೇನಾಗಿದೆ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರದ್ದು ಇದ್ ಮಾಡಿದಾರೆ, ತೆಗಿತೀವಿ, ಇವ್ರ ಹಗರಣ ಮಾಡ್ತೀವಿ, ಇದ್ರ ತೆಗಿತೀವಿ ಅಂತ ಹೇಳ್ತಾ ಇದಾರೆ. ಇದನ್ನ ಬಿಟ್ಟು ಇವರು ಅವ್ರು ಏನಾದ್ರು ಮಾಡ್ಕೊಳ್ಳಿ ಸರ್, ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು ಅಲ್ವಾ. ಜಸ್ಟಿಸ್ ಇರ್ತದೆ, ಜಸ್ಟಿಸ್ ಇದ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಈಗ ಇವರು ಪ್ರಾಸಿಕ್ಯೂಷನ್ ಕೊಡ್ಲಿ, ಅವ್ರದ್ದು ಪ್ರಾಸಿಕ್ಯೂಷನ್ ಕೊಡ್ಲಿ, ಯಾರು ತಪ್ಪಿದ್ರೆ ಯಾರ್ದಾದ್ರೂ ಆಗ್ಲಿ, ಫಸ್ಟ್ ಇವರೆಲ್ಲ ಸೇರ್ಕೊಂಡು ನಮ್ಮ 3 ಪಕ್ಷದವ್ರು ಏನಿದ್ದಾರೆ ಸರ್, ಜನ ವೋಟ್ ಹಾಕಿ ಅವ್ರು ಗೆಲ್ಸಿರೋದು ಜನಗಳು ತುಂಬಾ ಇವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬರು ಒಂದೊಂದು ಊಟ ಮಾಡಬೇಕಾದ್ರೆ ಇದಿದೆ, ತುಂಬಾ ಕಷ್ಟದಲ್ಲಿ ಬದುಕ್ತಾ ಇದಾರೆ. ಫಸ್ಟ್ ಅವ್ರ ಸಮಸ್ಯೆಗಳು ಬಗೆಹರಿಸಬೇಕು ಸರ್. ಇವ್ರ ಮೇಲೆ ಇವರು ಹೇಳ್ಕೊಂಡು ಇವತ್ತು ಸುಮ್ಮನೆ ಜನಗಳನ್ನ ಇಸ್ಕ್ತಾ ಇದಾರೆ, ಒಳ್ಳೆ ಒಂದು ಇಸ್ಕಿ ಅವರ ತೊಂದರೆ ಕೊಡ್ತಾ ಇದಾರೆ. ಫಸ್ಟ್ ಅವ್ರ ಸಮಸ್ಯೆಗಳು ಮಾಡಿ ಸರ್, ಅವ್ರ ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ಲಿ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, ಯಾವ್ದೇ ಆಗಿರ್ಲಿ, ಈಗ ಅವ್ರವ್ರದನ್ನ ನಾನ್ ಮಾಡಿದ್ ಇವ್ರು ಮುಚ್ಚಬೇಕು, ಇವ್ರು ಮಾಡಿದ ಅವ್ರು ಮುಚ್ಚಬೇಕು ಅಂತ ಓಡಾಡ್ತಾ ಇದ್ದಾರೆ. ಇವ್ರು ಮಾಡ್ಬೇಕು ಅನ್ನೋದನ್ನ ಬಿಟ್ಟು ದಯವಿಟ್ಟು ಇದನ್ನ ನೀವು ಏನಾದ್ರೂ ಕಚ್ಚಾಡಿ ಏನಾದ್ರು ಮಾಡಿ ಸರ್, ಜಸ್ಟಿಸ್ ಇದೆ, ಕೋರ್ಟ್ ಇದೆ, ಕೋರ್ಟ್ ರಿಪೋರ್ಟ್ ಕೊಡುತ್ತೆ, ಅದಿದಾಗುತ್ತೆ. ನೀವು ದಯವಿಟ್ಟು ಜನಗಳ ಸಮಸ್ಯೆಗೆ ಇದು ಮಾಡಿ ಇವತ್ತು ದೇಶನ ಒಂದು ಸಮೃದ್ಧಿಯಾಗಿ ನಡೆಸ್ಕೊಡೋದಕ್ಕೆ ಒಂದ್ ಸ್ವಲ್ಪ ನೀವೆಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ರೆಡಿ ಮಾಡಿ, ನೀವು ಅದ್ರ ಕಡೆ ಗಮನ ಕೊಡ್ರಿ ಅಂತ ನಮ್ಮ ಪಾರ್ಟಿಯಿಂದ ನಾನು ಕೇಳ್ಕೊತೀನಿ. ಪುರಾಣಿಕ್ ಸರ್, ಇನ್ನೊಂದ್ ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ದೊಡ್ಡ ಮಟ್ಟದ ಚರ್ಚೆಯನ್ನ ನೀವು ಕೂಡ ಗಮನಿಸಿದ್ರಿ ಅನ್ಕೊಳ್ತೀನಿ. CLP ಸಭೆಯಲ್ಲಿ ಈ ರೀತಿಯಾದಂತ ಒಂದು ಚರ್ಚೆ ಆಗಿದೆ ಅಂತ ಹೇಳಿ, ಸರ್ಕಾರ ಸುಭದ್ರ ಆಗಿದೆ, ಬಹುಮತ ಆಗಿದೆ, ಇದೆಲ್ಲ ಸಾಧ್ಯನಾ ಸರ್? ನಿಜ. ಯಾಕಂದ್ರೆ 136 ಶಾಸಕರ ಬಲವುಳ್ಳಂತಹ ಸಿದ್ದರಾಮಯ್ಯನವರ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿ ಒಂದು ದೊಡ್ಡ ಗಂಡಾಂತರ ಅಥವಾ ಮುಜುಗರ ಏನಂದ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳಿ ಇವರು ಏನು ಪಾದಯಾತ್ರೆ ನಡೆಸಿದ್ದಾರೆ, ಮತ್ತೆ ರಾಜ್ಯಪಾಲರು ಅದಕ್ಕೆ ಏನು ಅನುಮತಿಯನ್ನ ನೀಡಿದ್ದಾರೆ, ಮತ್ತೆ ಈಗ ಹೈಕೋರ್ಟ್ ಅವರಿಗೆ 29ರವರೆಗೆ ಒಂದು ತಡೆಯನ್ನ ನೀಡಿದೆ. ಅಂದ್ರೆ ಎಲ್ಲ ವಿಚಾರಗಳನ್ನ ವಿಮರ್ಶಿಸಿ ಆ ನಂತರ ನಾವು ಅದು ಸರಿಯೋ ಇಲ್ಲವೋ ಎಂತಕ್ಕಂಥದ್ದನ್ನ ತೀರ್ಪನ್ನು ಕೊಡ್ತೇವೆ, ಅಲ್ಲಿವರೆಗೂ ಕಾಯಿರಿ ಅಂತ ಎಲ್ರಿಗೂ ಒಂದು ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ಗೆ ಇರುವ ಆತಂಕ ಏನಂದ್ರೆ ಸರ್ಕಾರ ಬೀಳುತ್ತೆ ಅಂತಕ್ಕಂಥದ್ದನ್ನ
ಅಥವಾ ಕಾಂಗ್ರೆಸ್ ಸರ್ಕಾರವನ್ನ ಇವರು ಅಲ್ಲಿಂದ 60 ಜನ 70 ಜನನ್ನ ಹೊರಗಡೆ ತರಿಸಿ ಅದನ್ನು ಕೆಡುತ್ತಾರೆ ಅಂತಕ್ಕಂಥದ್ದು ಅದು ಅತ್ಯಧಿಕ ಉತ್ಪ್ರೇಕ್ಷೆ. ಸದ್ಯದ ಮಟ್ಟಿಗೆ ಅದು ಸಾಧ್ಯ ಇಲ್ಲ. ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾದ ಅನೇಕ ವ್ಯಕ್ತಿಗಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಅವ್ರು ಹೇಳಿದ್ರು ಅಪಾದನೆಗಳಿದೆ, ಅದರಿಂದ ಅವ್ರಿಗೆ ಸಾಧ್ಯ ಇಲ್ಲ, ಅದು ಬೇರೆ ಪ್ರಶ್ನೆ, ಅದು ಅವರ ಆಂತರಿಕವಾದ ಪ್ರಶ್ನೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತ ದೊಡ್ಡ ಒಂದು ಎಂಬರಾಸ್ಮೆಂಟ್ ಅಥವಾ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಆಪಾದನೆ ಏನಂದ್ರೆ ಈ ಎರಡು ಆಪಾದನೆಗಳು ಅಥವಾ ಹಗರಣಗಳಿದಾವಲ್ಲ, ಒಂದು ವಾಲ್ಮೀಕಿ ನಿಗಮ ಮತ್ತು ಇನ್ನೊಂದು ಮೂಡ ಹಗರಣ. ಈ ಎರಡರಲ್ಲೂ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ. ಅವರು ಅದಕ್ಕೆ ಹೊಣೆಗಾರಿಕೆಯನ್ನ ನೈತಿಕವಾಗಿ ಹೊರಬೇಕು ಅಂತಕ್ಕಂಥದ್ದು ಅದರಲ್ಲೂ ಈ ಮೈತ್ರಿಕೂಟದ ಒಂದು ಬೇಡಿಕೆ, ಅದು ಒಂದು ರೀತಿಯ ಒತ್ತಾಯ. ಇದು ಒಂದ್ ಕಡೆಗಿದೆ. ಆದ್ರೆ ನೀವು ಹೇಳುವ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ ಸರ್ಕಾರ ಪತನ ಆಗುವ ಸಂದರ್ಭ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ನಾನೇ ಮುಂದುವರೆದರೆ ಈ ಸರ್ಕಾರಕ್ಕೆ ಭದ್ರತೆ ಸಿಗುತ್ತೆ. ಒಂದು ವೇಳೆ ನಾನು ಇಲ್ಲ ಅಂತ ಅಂದ್ರೆ ನಿಮ್ಮ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಗಂಡಾಂತರ ಬರುತ್ತೆ, ಅನೇಕರು ಪಕ್ಷವನ್ನು ಬಿಟ್ಟು ಹೋಗ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದ್ ರೀತಿ ಪ್ರಕ್ರಿಯೆಗಳು ನಡೆಯಬಹುದು ಅಂತಕ್ಕಂಥದ್ದಿದೆ. ಆದ್ರೆ ಮೆಜಾರಿಟಿ ಸಿದ್ದರಾಮಯ್ಯನವರ ಕಡೆಗೆ ಇರೋದ್ರಿಂದ ಹೈಕಮಾಂಡ್ಗೂ ಇದೊಂದು ರೀತಿಯಲ್ಲಿ ಅದನ್ನು ವೆರಿಫೈ ಮಾಡ್ತಕ್ಕಂಥ ಸನ್ನಿವೇಶ ಒದಗಿ ಬಂದಿದೆ. ಕಾರಣ ಏನು, ಈ ಭುಜಗರಗಳನ್ನ ಅವರು ಬರೀ ಕರ್ನಾಟಕದ ಜನತೆಯ ಒಂದು ಎದುರು ಫೇಸ್ ಮಾಡೋದಲ್ಲ, ಇಡೀ ರಾಷ್ಟ್ರದಲ್ಲಿ ಅವರಿಗೆ ಒಂದು ಸವಾಲಿನ ಪ್ರಶ್ನೆ ಆಗಬಾರ್ದು. ಮತ್ತೆ ಈ ರೀತಿಯ ಭ್ರಷ್ಟಾಚಾರದ ಸಮಸ್ಯೆಗಳಿಂದ ಅಥವಾ ಒಂದು ರೀತಿಯ ಆಪಾದನೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಿರ್ತಕ್ಕಂಥ ಏನು ಹೊಸ ಒಂದು ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ದೊಡ್ಡ ಸ್ಥಾನ ಇದೆ, ಆ ಸ್ಥಾನಕ್ಕೆ ಧಕ್ಕೆ ಆಗಬಾರದು ಅನ್ನೋ ರೀತಿಯಲ್ಲಿ ಅವರು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಸ್ಟ್ರಾಟಜಿ ಮಾಡೋದು ತಪ್ಪೇನು, ಆದ್ರೆ ಮುಖ್ಯಮಂತ್ರಿಗಳು ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಣ್ತದೆ. ಏನು, ಸರ್ಕಾರವನ್ನು ಉಳಿಸುವುದರಿಂದ ಸರ್ಕಾರ ಉಳಿಯೋದ್ರೆ ಸಿದ್ದರಾಮಯ್ಯ ಉಳಿದ್ರೆ ಸಿದ್ದರಾಮಯ್ಯ ನಂತರ ಸರ್ಕಾರ ಬೀಳುತ್ತೆ, ಅದು ಹೇಳಕ್ಕಾಗಲ್ಲ. ಯಾಕೆಂದ್ರೆ 136 ಸದಸ್ಯರು ಇರ್ತಕ್ಕಂಥ ಇದರಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿಯನ್ನ ಅನಿವಾರ್ಯವಾಗಿ ಮುಂದೆ 29ನೇ ತಾರೀಕು ನಂತರ ಆಗುವ ಬೆಳವಣಿಗೆಗಳು ಪ್ರಾಸಿಕ್ಯೂಷನ್ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತಕ್ಕಂಥ ಒಂದು ನಿಲುವನ್ನು ತೆಗೆದುಕೊಂಡ್ರೆ ಅವರು ರಾಜೀನಾಮೆಯನ್ನ ಕೊಡುತ್ತೇ ಇರ್ಬೋದು. ಯಾಕಂದ್ರೆ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಅದರಿಂದ ಇವರು ಆ ರೀತಿ ಸನ್ನಿವೇಶ ಉದ್ಭವ ಆಗದಿದ್ರು ಸಹ ನೈತಿಕವಾಗಿ ನಾನು ಏನನ್ನೂ ಮಾಡಿಲ್ಲ, ಕಾನೂನಿನ ಪ್ರಕಾರ ಅದು ಪರಿಶೀಲನೆ ಆಗ್ಲಿ ಎನ್ನುವ ರೀತಿಯಲ್ಲಿ ಒಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ ನಲ್ಲಿ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾಷ್ಟ್ರಪತಿಗಳ ಮುಂದೆ ಎಲ್ಲ ಶಾಸಕರನ್ನು ಕರೆದುಕೊಂಡು ಹೋಗಿ ಅವರಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಬೆಂಬಲ ಸುಭದ್ರವಾಗಿದೆ. ಇಂತಹ ಸುಭದ್ರ ಸರ್ಕಾರವನ್ನ ರಾಜ್ಯಪಾಲರ ಮೂಲಕ ಈ ಒಂದು ಕೆಡುವ ಪ್ರಯತ್ನವನ್ನ ಮಾಡಿ ಮೈತ್ರಿಕೂಟದವರು ಈ ಒಂದು ಕಾನೂನಿನ ಅಥವಾ ಸಂವಿಧಾನದ ಉಲ್ಲಂಘನೆ ಮಾಡ್ತಾರೆ ಎಂತಕ್ಕಂಥದ್ದನ್ನು ಹೇಳಿಕೊಡ್ಲಿಕ್ಕೆ ಅವ್ರ ಮುಂದೆ ಹೋಗ್ತಾ ಇದ್ದಾರೆ. ಸೊ ಇವೆಲ್ಲವೂ ಡಿಫೆನ್ಸ್ ಸ್ಟ್ರಾಟಜೀಸ್. ಅಂದ್ರೆ ಏನಾಯ್ತು, ಈಗ ಅವ್ರು ಗಾಬರಿ ಆಗಿಲ್ಲ ಅಂತ, ಗಾಬರಿ ಆದ್ರೆ ಅಷ್ಟೇ ಏನು, ಸಿದ್ದರಾಮಯ್ಯನವರು ನೆವರ್. ಯಾಕಂದ್ರೆ ಇದು ಕೊನೆಯ ಒಂದು ಟರ್ಮ್ ಅವರಿಗೆ. ಅವ್ರು 5 ವರ್ಷ ಇರ್ತಾರೆ, 4 ವರ್ಷ ಇರ್ತಾರೆ, ಅದು ಕಾಂಗ್ರೆಸ್ ಬಿಟ್ಟಿತ್ತು. ಆದ್ರೆ 29ರ ನಂತರ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಅದು ಸರಿ ಅಂದ್ರೆ ಆಗ ಬರ್ತಕ್ಕಂಥ ಏನು ಪ್ರಬಲವಾದ ಬೇಡಿಕೆಗಳಿದೆ, ಆ ಬೇಡಿಕೆಗಳಿಗೆ ಸಾರ್ವಜನಿಕವಾಗಿ ನಾವು ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಮತ್ತು ಸರ್ಕಾರವನ್ನು ಉಳಿಸುವುದಾದ್ರೆ ನನ್ನನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಮುಖ್ಯಮಂತ್ರಿಯನ್ನು ಮಾಡಬಾರದು ಎಂತಕ್ಕಂತ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಅವರಿಗೆ ಇರ್ತಕ್ಕಂತ ಒಂದು ಏನು ಗಟ್ಟಿ ಸಪೋರ್ಟ್ ಇದೆ ಅಥವಾ ಬೆಂಬಲ ಇದೆ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಈ ರೀತಿಯ ಪ್ರಯತ್ನಗಳಾಗ್ತದೆ ಅಂತಕ್ಕಂಥದ್ದನ್ನ ಸದ್ಯದ ಮಟ್ಟಿಗೆ ನಾವು ಹೇಳ್ಬೋದು. ಆದ್ರೆ ಸರ್ಕಾರ ಬೀಳುತ್ತೆ ಅಂತಕ್ಕಂಥದ್ದು ಬಹಳ ಅತಿ ಒಂದು ದೂರ ಒಂದು ಅತಿ ಒಂದು ಆಧಾರವಿಲ್ಲದೆ ಒಂದು ಹೇಳಿಕೆ ಆಗುತ್ತೆ. ಸರ್ಕಾರ ಮುಖ್ಯಮಂತ್ರಿ ಬದಲಾವಣೆ ಅದು ಬಹುಶಃ ಆ ಪಾಯಿಂಟಿಗೆ ಬರ್ಬೋದು. ಎಸ್ ಸರ್, ಗಮನಿಸ್ತಾ ಇದ್ವಿ. ಪುರಾಣಿಕ್ ಸರ್ ಕೂಡ ಚೆನ್ನಾಗಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಒಂದ್ ಕಡೆಯಲ್ಲಿ ಸರ್ಕಾರ ಬೀಳಿಸುವಂತ ಪ್ರಯತ್ನಕ್ಕೆ ಬಂದಿದ್ದಾರೆ ಎನ್ನುವಂಥದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದಂತ ವಿಚಾರ. ಕಾಂಗ್ರೆಸ್ನವರ ಬಳಿ ಕೇಳಿದ್ರೆ ಅಂತದೊಂದು ಚರ್ಚೆ ಆಗಿಲ್ಲ ಅಂತೇಳಿ. ಒಟ್ನಲ್ಲಿ ಮುಂದೆ ಏನಾಗಬಹುದು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದಾರೆ ಆಲ್ರೆಡಿ. ಸರ್ಕಾರ ಪತನದ ಮಾತುಗಳು ನಡೀತಾ ಇದೆ, ಆದ್ರೆ ಸುಭದ್ರವಾಗಿರುವಂತ ಸರ್ಕಾರ ಇದನ್ನ ಬೀಳ್ಸೋಕಾಗುತ್ತಾ ಎನ್ನುವಂತ ಒಂದಷ್ಟು ಚರ್ಚೆಗಳು, ಸಿಎಂ ಮಾಡಿರುವಂತ ಆರೋಪ, ಇದೆಲ್ಲವೂ ಕೂಡ ನಿಜ ಚರ್ಚೆಯನ್ನ ಮಾಡ್ತಾ ಇದ್ವಿ. ವಿಜಯ್ ಪ್ರಸಾದ್ ಅವರೇ ದಾಖಲೆಗಳನ್ನ ತೋರಿಸಿ ಮಾತನಾಡ್ತಾ ಇದ್ರಿ, ಏನದು ನೋಡಿ. ಸಿದ್ದರಾಮಯ್ಯವರು ನಾವು ಏನು ಮಾಡೇ ಇಲ್ಲ, ನನ್ನ ಮೇಲೆ ಏನು ಇಲ್ಲ, ನಾನು 40 ವರ್ಷ ಕಪ್ಪು ಚುಕ್ಕೆ ಇಲ್ದೇನೆ ನಾನು ಅಧಿಕಾರ ಮಾಡಿದ್ದೀನಿ, ರಾಜಕೀಯ ಜೀವನದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಇದು ನೋಡಿ, ಲೋಕಾಯುಕ್ತ ಅಲ್ಲಿ ಇನ್ನು 50 ಕೇಸ್ ಸಿದ್ದರಾಮಯ್ಯ ಮೇಲೆ ಪೆಂಡಿಂಗ್ ಇದೆ, ಆಯ್ತಾ. ಇದು ಪೇಪರ್ ವರದಿ ಆದ್ರೆ ಲೋಕಾಯುಕ್ತ ವರದಿ, ಆಯ್ತಾ.
ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ಆಸ್ ಆನ್ 31st July 2024. ಆಯ್ತಾ, ತುಂಬಾ ಹಳೆದೇನಿಲ್ಲ, ಒಂದು ತಿಂಗಳ ಹಿಂದೆ ಅಪ್ಡೇಟ್ ಆಗಿರೋ ಕೇಸ್ಗಳಿದ್ದು. ಕ್ಯಾಟಗರಿ ಲೋಕಾಯುಕ್ತ. ಇದರದು 2774 ಪೇಜ್ ಇದೆ. ಇದರಲ್ಲಿ ನೀವು ಇದ್ರಲ್ಲಿ ಹುಡುಕ್ತು ಅಂದ್ರೆ 50 ಕೇಸ್ ಸಿದ್ದರಾಮಯ್ಯ ಅವರು ಸಿಗುತ್ತೆ. ಇದರಲ್ಲಿ ಏನಾಗತ್ತೆ ಗೊತ್ತಾ ನೋಡಿ, ಈ 50 ಕೇಸ್ ಸಿದ್ದರಾಮಯ್ಯನವರು ನಾನು ಏನೂ ಮಾಡಿಲ್ಲ ಬರೀ ಮೂಢ ಹಗರಣ, ಆಮೇಲೆ ವಾಲ್ಮೀಕಿ ಹಗರಣ, ಅಥವಾ ತಮ್ಮ ಸರ್ಕಾರದಲ್ಲಿ ಬರ್ತಾ ಇರೋ ಈ ಕಟ್ಟಡ ಕಾರ್ಮಿಕರ ನಿಧಿ ಕಲ್ಯಾಣದ ಬಗ್ಗೆ ಬರೀ ಇದಷ್ಟೇ ಅಲ್ಲ, ಎಲ್ಲಾ ಹಗರಣಗಳು ಇಟ್ಕೊಂಡು ನಾನೇನು ಮಾಡಿಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದಾರಲ್ಲ, ಈ ಗೋಬಸ್ ಥಿಯರಿ ಅದನ್ನ ಜನರ ಮೇಲೆ ಕೂರ್ಸಕ್ ಟ್ರೈ ಮಾಡ್ತಾ ಇದಾರೆ. ಆಯ್ತಾ, ಇಷ್ಟೆಲ್ಲ ಇರ್ಬೇಕಾದ್ರೆ, ಗಮನ ಇರ್ಬೇಕಾದ್ರೆ, ನಾನು ಜನಗಳನ್ನ ದಿಕ್ಕನ್ನು ಹೆಂಗ್ ತಪ್ಪಿಸ್ಬೇಕು, ಜನಗಳನ್ನ ಅದನ್ನ ಅಟೆನ್ಷನ್ ಡೈವರ್ಟ್ ಹೆಂಗ್ ಮಾಡ್ಬೇಕು ಅನ್ನೋದು ಮಾಡ್ಕೊಂಡು ಈ CLP ಮೀಟಿಂಗ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ನಾವು ಇದಕ್ಕೆ ಜಾಸ್ತಿ ಒತ್ತು ಕೊಡದೇನೆ ಈ ಹಗರಣ, ಮೂಢ ಹಗರಣ ಅಷ್ಟೆಲ್ಲ ಇರ್ಬೇಕಾದ್ರೆ ಇವರು ತಮ್ಮ ತಪ್ಪು ಮುಚ್ಚ ಹಾಕೊಳ್ಳೋಕೆ ಇವರು MLC ಗಳನ್ನ ಬಿಟ್ಟು MLA ಗಳನ್ನ ಬಿಟ್ಟು ರಾಜ್ಯಪಾಲರಿಗೆ ಧಮಕಿ ಹಾಕಿಸ್ತಾರೆ. ಬಾಂಗ್ಲಾದೇಶದಲ್ಲಿ ಆದಂಗೆನೆ ಕರ್ನಾಟಕದಲ್ಲೂ ಆಗತ್ತೆ, ರಾಜ್ಯಪಾಲರ ಮನೆಗೆ ಮುತ್ತಿಗೆ ಹಾಕ್ಬೇಕಾಗತ್ತೆ, ರಾಜ್ಯಪಾಲರ ಮನೆ ಒಳಗೆ ಪ್ರವೇಶ ಮಾಡ್ಬೇಕಾಗತ್ತೆ ಅಂತ ಧಮಕಿ ಹಾಕ್ತಾರೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋ ಅಂತ ಕೊಡ್ತಾ ಇರೋ ಹೇಳಿಕೆ. ಯಾಕೆ? ಒಂದು ಕರಪ್ಷನ್ ಕೇಸನ್ನ ಮುಚ್ಚಾಕೊಳ್ಳೋಕೆ, ತಾವು ಮಾಡಿರೋ ತಪ್ಪನ್ನ ಮುಚ್ಚಾಕೊಳ್ಳೋಕೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಇನ್ನೊಂದೇನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್, ಇನ್ನೊಂದೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಶೂಟಿಂಗ್ ದಿ ಮೆಸೆಂಜರ್ ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾಕೆ ಬೇಕಿದು? ನೀವು ನಿಮ್ಮ ಮೇಲೆ ಆರೋಪ ಬಂದಿದೆ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಆರೋಪ ಬಂದಿತ್ತು ಅಂತಂದ್ರೆ ನೀವು ಅದನ್ನ ಕಳಂಕ ಮುಕ್ತರ ಆಗ್ಬೇಕು ಅಂತಂದ್ರೆ ಕಾನೂನು ಎದುರಿಸಿ ಹೊರಗೆ ಬನ್ನಿ, ಏನೇನಿದೆಯಲ್ಲ ಹೇಳಿ. ಅದಕ್ಕೆ ಯಾಕೆ ನೀವು ನಿಮ್ಮ MLA ಗಳನ್ನ ಬಿಟ್ಟು ಅದನ್ನ ಧಮಕಿ ಹಾಕಿಸ್ತೀರಾ, ಜನಗಳ ಮೇಲೆ ಗೂಬೆ ಕೂರಿಸ್ತೀರಾ, ಬೇರೆ ಆಪೋಸಿಷನ್ ಅವರ ಮೇಲೆ ಧಮಕಿ ಹಾಕಿಸ್ತೀರಾ, ಆಮೇಲೆ ಸೋಷಿಯಲ್ ಮೀಡಿಯಾ ಹೇಳಿದವರಲ್ಲ ಅವ್ರಿಗೆ. ನಿಮಗೂ ಹಾಗಾದ್ರೆ ಮಮತಾ ಬ್ಯಾನರ್ಜಿಗೂ ಏನ್ ಡಿಫರೆನ್ಸ್, ನಿಮಗೂ ಆಮೇಲೆ ಕೇಜ್ರಿವಾಲ್ಗೂ ಏನ್ ಡಿಫರೆನ್ಸ್? ನೀವೆಲ್ಲ ಒಂದೇ ಕುಟುದವರಲ್ವಾ? ನೀವು ನಿಮ್ದು ಒಂದೇ ಇಂಡಿ ಕುಟುದ ಅವರಲ್ವಾ? ನೀವು ಇಷ್ಟೆಲ್ಲ ಇರ್ಬೇಕಾದ್ರೆ ನೀವು ಈ ನಿಮ್ಮ ಹಗರಣನ ಮುಚ್ಕೊಳ್ಳೋಕೆ ಯಾಕೆಷ್ಟು ಆ ಕುರ್ಚಿಗೆ ಫೆವಿಕಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೋಗಿ ಸ್ವಾಮಿ, ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಜನರ ಕಾನ್ಸಂಟ್ರೇಷನ್ ಅನ್ನು ಡೈವರ್ಟ್ ಮಾಡುವಂತ ಕಾರಣಕ್ಕಾಗಿ ಈ ಸರ್ಕಾರ ಪತನದ ವಿಚಾರವನ್ನ ತೇಲಿ ಬಿಟ್ಟಿದ್ದಾರೆ ಅನ್ನುವಂತ ಆರೋಪ ಬಿಜೆಪಿಯಿಂದ. ನೋಡಿ, ಬಿಜೆಪಿ ಅವರಿಗೆ ಅವರು ನಿರುದ್ಯೋಗಿಗಳಾಗಿದ್ದಾರೆ. ಆ ಪಾದಯಾತ್ರೆ ಅನ್ನುವಂಥದ್ದೇ ಒಂದು ಸದರಮೆ ನಾಟಕ. ಆ ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಫ್ಲೆಕ್ಸ್ ಶವ ಸಾಗಿಸುವಂತ ಒಂದು ವೆಹಿಕಲ್ ನಲ್ಲಿ ಇತ್ತು, ಇನ್ನೊಂದು ಫ್ಲೆಕ್ಸ್ ನ ಬೆಂಕಿ ಹಾಕಿ ಸುಟ್ಟಾಕ್ತಾರೆ, ಕಾರ್ಯಕರ್ತರು ಹೊಡೆದಾಡ್ತಾರೆ. ಕುಮಾರಸ್ವಾಮಿ ಅವರು ಅಶ್ವಥ್ ನಾರಾಯಣ ಯಾರು CP ಯೋಗೇಶ್ವರ್ ಅವರ ಅಭಿಮಾನಿಗಳಿಗೆ ಧಮಕಿ ಹಾಕ್ತಾರೆ. ಇವೆಲ್ಲ ಪ್ರಹಸನಗಳನ್ನ ಪಾದಯಾತ್ರೆಯಲ್ಲಿ ನಾವು ನೋಡಿದೀವಿ. ನಾವು ಉತ್ತರ ಕೇಳಿ ಅಂತ ಹೇಳಿ ಮಾಡಿದಂತ ಕಾರ್ಯಕ್ರಮದಲ್ಲಿ ಸುಮಾರು 4 ಲಕ್ಷ ಜನರಷ್ಟು ಸೇರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಅವ್ರಿಗೆ ಇಟ್ಟಿರ್ತಕ್ಕಂಥ ಗೌರವ ಹತಾಶ ಮನೋಭಾವದಿಂದ ಬಂದು ನಿಂತಿದ್ದಾರೆ. ಇವ್ರ ಕೈ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಾಗಿದೆ. ರಾಜೀನಾಮೆ ಅಂತಾರಲ್ಲ, APMC ಹಗರಣ, ಕೋವಿಡ್ ಹಗರಣ, PSI ಹಗರಣ, 40% ಹಗರಣ, ಗಂಗಾ ಕಲ್ಯಾಣ ಹಗರಣ, ಪ್ರವಾಸೋದ್ಯಮ ಮಾಡಿ ಸ್ವಾಮಿ. 15 ತಿಂಗಳಿಂದ ನೀವೇ ಇದ್ದೀರಲ್ಲ, ಮಾಡಿ. ನಿಮ್ ಸರ್ಕಾರ ಇದೆಯಲ್ಲ, ಮಾಡಿ. ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದೀರಾ? ಯಾಕೆ ವೈಟ್ನರ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಇದೀರಾ? ಪೇಂಟ್ ಹೊಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೀರಾ? ನೀವೂ ಮಾಡಿ. ಯಾರು ಬೇಡ ಅಂತಂದ್ರು? ನಿಮ್ದೇ ತಾನೇ ಇದು ಸರ್ಕಾರ ಇರೋದು. ನೀವೆಲ್ಲ ಹೋಗಿದೆ ನಿಮ್ ನೈತಿಕತೆ ಎಲ್ಲಿದೆ? ನೀವು ಮಾಡಿ. ದಯವಿಟ್ಟು ಸ್ಟುಡಿಯೋದಲ್ಲಿ ಇಲ್ಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ, ಅದಾದ್ಮೇಲೆ ಸದಾನಂದ ಗೌಡ್ರು ಮುಖ್ಯಮಂತ್ರಿ, ಅವರು ಇಳ್ಕೋದ್ರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ಅವರು ಇಳ್ಕೋದ್ರು. ಕುಮಾರಸ್ವಾಮಿ ವಚನ ಪ್ರಶ್ನೆ ಆದ್ರು. ಅಧಿಕಾರ ಈ ತರ ಹೇಳಿಕೆ ಕೊಡಬೇಡಿ. ನಿಮ್ದೇ ಸರ್ಕಾರ ಇದೆ. ದಯವಿಟ್ಟು ನಿಮ್ಗೂ ಟೈಮ್ ಕೊಡ್ತೀನಿ. ದಯವಿಟ್ಟು ಆಗಿದ್ದಾರೆ. DCM ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ JDS ಮಾಡಿ, ನೀವೇನೆ ಮಾಡಿ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 113 ಕ್ರಾಸ್ ಮಾಡಿಲ್ಲ. ಮುಂಬರುವ ಇತಿಹಾಸದಲ್ಲಿ JDS 10 ಸೀಟು ತಗೊಳ್ಳಲ್ಲ. ಇವನ್ BJP 40 ಸೀಟನ್ನು ಕ್ರಾಸ್ ಮಾಡಲ್ಲ. ನೀವೇನೇನು ಆರೋಪ ಮಾಡ್ತೀರಿ ಇವತ್ತು?
136 ಸೀಟ್ ಕೊಟ್ಟಿರೋದು ಆಡಳಿತ ಮಾಡಿ ಅಂತ ಹೇಳಿರೋದು. ರಾಜ್ಯಪಾಲರಿಗೆ ಎಲ್ಲರೂ ಸೇರ್ಕೊಂಡು ಧಮಕಿ ಹಾಕಕ್ಕಲ್ಲ ನಿಮ್ಗೆ ಕೊಟ್ಟಿರೋದು. ಇದು ಮಾಡಿ ರಾಜ್ಯದಲ್ಲಿ ಇವತ್ತು ಬೆಂಗಳೂರಲ್ಲಿ ಡೆಂಗು ಬರ್ತಾ ಇದೆ, 10 ಕೇಸ್ಗಳ ರಿಪೋರ್ಟ್ ಆಗಿದೆ. ದಯವಿಟ್ಟು ಗಮನ ಕೊಡಿ. ವಿಷಯಾಂತರ ಆಗೋದು ಬೇಡ ಸರ್. ದಯವಿಟ್ಟು ನೀವು ಸರ್ಕಾರ ದಯವಿಟ್ಟು ಮಾಟ ಮಂತ್ರದ ರಾಜಕಾರಣ, ನಿಮ್ಮ ಅಸಮರ್ಥತೆಯಿಂದ ತುಂಗಭದ್ರಾ. ಒಂದ್ ನಿಮಿಷ ಸರ್, ನೀವು ಮಾತಾಡುವಾಗ ಅವ್ರು ಮಾತಾಡ್ಲಿಲ್ಲ. ದಯವಿಟ್ಟು ನಿಮ್ಮ ಯಾವ ವಾಮ ಮಾರ್ಗಗಳು ಕರ್ನಾಟಕದಲ್ಲಿ ನಡೆಯಕ್ ಸಾಧ್ಯ ಇಲ್ಲ. ಫಸ್ಟ್ ಬಿಜೆಪಿ ಯಾರು ವಕ್ತಾರಿದ್ದಾರೆ ಸ್ವಲ್ಪ ಸ್ಟೇಜ್ ಡೆಕೋರಮ್ ನ ಕಾಪಾಡಕ್ ಕಲ್ತ್ಕೊಳ್ಳಿ. ನಾವಿಲ್ಲಿ ಝೂಮ್ ಅಲ್ಲಿ ಮಾತಾಡ್ಬೇಕಾದ್ರೆ ಸತ್ಯ ಹೇಳುತ್ತೆ. ನೀವು ಝೂಮ್ ಅಲ್ಲಾದ್ರೂ ಇರ್ಲಿ, ಬೂಮ್ ಅಲ್ಲಾದ್ರೂ ಇರ್ಲಿ, ಸ್ಟುಡಿಯೋ ಆದ್ರೂ ಇರ್ಲಿ, ನಮ್ಗೇನು, ನಾವ್ ಇರೋ ವಿಷಯ ಹೇಳ್ಬೇಕು. ನೀವು ಎಲ್ಲಿ ಕೂತ್ಕೊಂಡಿದ್ರೆ ಏನಂತೆ, ನೀವು ಪಾತಾಳದಲ್ಲಿ ಕೂತ್ಕೊಂಡಿದ್ರು ನಾವು ಹೇಳೋದು ಹೇಳ್ತೀವಿ, ನೀವು ಆಕಾಶದಲ್ಲಿ ಕೂತಿರೋದು ನಾವು ಹೇಳೋದು ಹೇಳ್ತಾ ಇದ್ದೀವಿ, ನಾವು ಅಂತರಿಕ್ಷಕ್ಕೆ ಹೋಗಿ ಹೇಳ್ತೀವಿ, ನಾವು ಮೂನಕ್ಕೆ ತಲುಪಿದೀವಿ, ಮೂನಕ್ಕೆ ಹೋಗ್ತಾ ಹೇಳ್ತೀವಿ. ನಾವು ನಿಮ್ದೇನ್ ಕೇಳೋದಲ್ಲ, ನಾವು ನಿಮ್ಮ ಮಾತನ್ನ ನಾವು ಕೇಳ್ಕೊಂಡು ಬಂದು ಕೂತಿಲ್ಲ ಸ್ವಾಮಿ. ಇಲ್ಲಿ ನಾವು ಹೇಳೋದನ್ನ ಹೇಳ್ತೀವಿ ನಾವು. ಒಂದ್ ನಿಮಿಷ. ಎಸ್ ದರ್ಶನ್ ಅವರೇ, ಪ್ರಶಾಂತಿ ಅವರೇ, ಗಮನಿಸ್ತಾ ಇದ್ರಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ. ನಾನು ಆಗ್ಲೂ ಕೂಡ ನಿಮ್ಮನ್ನು ಕೇಳಿದೆ, ನೀವಂತೂ ಗೆದ್ದಿಲ್ಲ, ಗೆದ್ದವರಿಗಂತೂ ಅಧಿಕಾರವನ್ನ ಮಾಡೋಕ್ ಬಿಡೋದಿಲ್ವಾ ಎನ್ನುವಂಥದ್ದಾಗಿ. ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಓಕೆ, ಇಲ್ಲಿ ನೋಡಿ, 2007ರಲ್ಲಿ ಏನು ಕುಮಾರಸ್ವಾಮಿ ಅವರ ಬಗ್ಗೆ ಆರೋಪ ಬಂತು, ಆ ಆರೋಪದ ಇಂದ ತನಿಖೆ ನಡೆಸಿ ಅಂತ ಬಿಗಿಪಟ್ಟು ಹಿಡ್ಕೊಂಡಿದ್ದು ಯಾರು? ಕಾಂಗ್ರೆಸ್ನವರು. ಬಿಗಿಪಟ್ಟು ಇಟ್ಕೊಂಡು ತನಿಖೆ ನಡಿ, ಗಣಿಗೆ ಅಕ್ರಮ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಹೇಳಿ ಆಯ್ತಾ. 2014ರಲ್ಲಿ ತನಿಖೆ ಆರಂಭವಾಯ್ತು. ಕುಮಾರಸ್ವಾಮಿ ಅವರಿಗೆ ಎಲ್ಲ ನೋಟಿಸು ಎಲ್ಲ ಸ್ಟಾರ್ಟ್ ಆಯ್ತು ಆ ಪ್ರಕಾರ. ಆಮೇಲೆ ಇದಾದ ನಂತರ 2018ರಲ್ಲಿ ಹಂಗ ಅಸೆಂಬ್ಲಿ ಆಗುತ್ತೆ. ಇವ್ರಿಗೆ ಎಷ್ಟು 78 ಸೀಟ್ ಬರುತ್ತೆ ಕಾಂಗ್ರೆಸ್ ಅವ್ರಿಗೆ. ಆಮೇಲೆ JDS ಅವ್ರಿಗೆ 38 ಸೀಟ್ ಬಂದಾಗ ಅಂಬೆಗಾಲ ಹಾಕಿ ಕುಮಾರಣ್ಣ ಅವರ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ದು ಇದೇ ಕಾಂಗ್ರೆಸ್ನವರು. ಯಾಕೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಆವಾಗ? ಅವರ ಹಿನ್ನೆಲೆ ಗಣಿಗಾರಿಕೆ ಅಕ್ರಮ ಮಾಡಿದ್ದಾರೆ, ಅದು ಇದು ಅಂತ ಆರೋಪ ಮಾಡಿ ಅವರ ಬಾಗಿಲಿಗೆ ಹೋಗಿ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿರುವಂತ ಒಂದು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಈಗ ಹೇಳೋ ಯಾವುದೇ ನೈತಿಕತೆ ಇಲ್ಲ. ನೀವೇ ಮಾಡಿದ್ದು, ನೀವೇ ಕರ್ಕೊಂಡೋಗಿದ್ದು. ಆವಾಗ ಎಲ್ಲಿ ಹೋಗಿತ್ತು ಸ್ವಾಮಿ ನಿಮ್ಮ ನೈತಿಕತೆ, ಈ ಒಂದು ಹೋರಾಟ ಇದೆಲ್ಲ? ನಂತರ 2019ರಲ್ಲಿ ನೀವು ಏನ್ ಆಪರೇಷನ್ ಕಮಲ ಮಾಡಿದ್ರಿ, ಆಪರೇಷನ್ ಕಮಲ ಮೂಲಕ ನೀವು ಅಧಿಕಾರಕ್ಕೆ ಬಂದು ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಆ ಹಗರಣದ ಬಗ್ಗೆ ವಿಜಯೇಂದ್ರ ಅವ್ರಿಗೆ ಏನು ಧಮಕಿ ಮಾಡಿದ್ದು, ಇದು ದೊಡ್ಡ ಮಟ್ಟದ ಹಗರಣ, ಈ ಮೂಲಕ ಹಣ ವರ್ಗಾವಣೆ ಆಗಿದೆ, RTS ಮೂಲಕ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರಿ. ಯಾರು? ನಿಮ್ಮ ಸಿದ್ದರಾಮಯ್ಯನವರು ಮಂಡಿಸಿ ಆವಾಗ ಸುರ್ಜಿವಾಲ ಅವರೆಲ್ಲ ಈ ಇಂಟರ್ನ್ಯಾಷನಲ್ ಮಾಧ್ಯಮಗಳನ್ನ ಕರೆದುಕೊಂಡ್ಬಿಟ್ಟು ಇಡೀ ಊಟ ಪ್ರಚಾರ ಮಾಡಿದ್ರಿ, ಹಗರಣ, ದೊಡ್ಡ ಹಗರಣ ಅಂತ ಹೇಳಿ. ಇವಾಗ ನೈತಿಕತೆ ಎಲ್ಲಿದೆ ಇದು ಕೂಡ ಹೇಳಕ್ಕೆ. ಆವಾಗ ಇದೇ ತರ ಆಗಿರೋದು. ನೀವು ದೊಡ್ಡ ಮಟ್ಟದಲ್ಲಿ ಸುರ್ಜಿವಾಲ ಇಲ್ಲ. ಇವಾಗ ನಿಮ್ಮ ಕೇಂದ್ರ ಮಂತ್ರಿಗಳೆಲ್ಲ ಎಲ್ಲಿ ಹೋದ್ರು? ಕೇಂದ್ರದಿಂದ ಬರುವಂತ ಮಂತ್ರಿಗಳೆಲ್ಲ ಯಾಕೆ ಇವಾಗ ಕೈ ಕೊಟ್ಕೊಂಡಿದ್ದಾರೆ? ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ ಇದನ್ನೆಲ್ಲ ಹೇಳಕ್ಕೆ? ಹಗರಣ ಅಂತ ಹೇಳ್ತೀರಾ ನೀವು. ಹಗರಣ ವಿರುದ್ಧ ಧ್ವನಿ ಎತ್ತಿ ಝೀರೋ ಏನೋ ಕರಪ್ಷನ್ ಟಾಲರೆನ್ಸ್ ಅಂತ ಹೇಳ್ಬಿಟ್ಟು ನೀವು ಇವಾಗ ಬರೀ ಹಗರಣದ ಮೇಲೆ ಹಗರಣ. ಕುಮಾರಸ್ವಾಮಿ ಅವರು ಯಾವಾಗ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತ ಇವರು ಅಧಿಕಾರಕ್ಕೆ ಬಂದ ಕೂಡಲೇ ಶುರು ಮಾಡ್ಕೊಂಡ್ರು. ಇವರಿಗೆ ಗಡಗಡ ನಡಕ ಶುರು ಆಗಿ ಆವಾಗ ಇವರು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಬೇಕು ಈ ಗಣಿ ಅಕ್ರಮ ಅಂತ ಹೇಳಿ ತಿರ್ಗಾ ಆಲ್ರೆಡಿ ಏನ್ SIT ಈ ಒಂದು ಲೋಕಾಯುಕ್ತ ನಡೆಸ್ತಾ ಬಂದಿರುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಇನ್ನ ಇದೆಯೋ ಆದೇಶ, ಅದನ್ನ ಇವಾಗ ಅವರು ಶುರು ಮಾಡ್ಕೊಂಡಿದ್ದಾರೆ. ಯಾಕೆ? ಇದು ಸೇಡಿನ ರಾಜಕಾರಣ ಇವ್ರು ತೀರಿಸ್ಕೊಳ್ತಾ ಇರೋದ ಹೊರತಾಗಿ ಕುಮಾರಸ್ವಾಮಿ ಅವರಲ್ಲ. ವಿರೋಧ ಪಕ್ಷದವರಾಗಿ ನಾವು ಏನ್ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಎಸ್ ಮೇಡಮ್, ಎಸ್ ಮಾಲೂರು ನಾಗರಾಜ್ ಅವರೇ, ಆಗ್ಲೇ ಕೇಳಿದೆ ನಿಮ್ಮ ಹತ್ರ 3 ಪಕ್ಷಗಳ ಕಚ್ಚಾಟಗಳ ಬಗ್ಗೆ ಕೇಳಿದೆ. ರಾಜ್ಯದಲ್ಲಿ ಒಂದಷ್ಟು ಜ್ವಲಂತ ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಡೆಂಗ್ಯೂ ಪ್ರಕರಣ 23,000 ಗಡಿ ದಾಟಿದೆ. ಆರೋಗ್ಯ ಇಲಾಖೆ ವಿಚಾರದಲ್ಲಿ ಒಂದಷ್ಟು ಪ್ರಕರಣಗಳು ಇವೆ. ಹಾಗೇನೆ ಮಳೆ ಹಾನಿ ಆಗಿದೆ, ನೆರೆ ಬಂದಿದೆ, ರಾಜ್ಯಕ್ಕೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಇದೆಲ್ಲದರ ಬಗ್ಗೆ ಗಮನ ಹರಿಸೋದು ಬಿಟ್ಟು, ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಬಿಟ್ಟು ಆಡಳಿತ ಪಕ್ಷ ಆಗ್ಲಿ ವಿರೋಧ ಪಕ್ಷ ಆಗ್ಲಿ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಅಂತೇಳಿ. ಸರ್, ಇವತ್ತು ಒನ್ ಲೈನ್ ಅಜೆಂಡಾ ಬಿಜೆಪಿ ಅವ್ರದ್ದು.
ನಾವು ಅಧಿಕಾರದಲ್ಲಿರ್ಬೇಕಾದ್ರೆ ನಾವು ಏನಾದ್ರೂ ಮಾಡಕ್ ರೆಡಿ ಇದೀವಿ. ಓಕೆ, ಇವತ್ತು ನಡ್ಕೊ ಬರ್ತಾ ಇರೋದು ಸೆಂಟ್ರಲ್ ಬಿಜೆಪಿ ಅಧಿಕಾರದಿಲ್ಲ. ವಿರೋಧ ಪಕ್ಷದವ್ರು ಏನ್ ಮಾಡ್ತಾ ಇದಾರೆ ಸರ್? ವಿರೋಧ ಪಕ್ಷದವ್ರು ಏನ್ ಮಾಡ್ತಾ ಇದಾರೆ ಸರ್? ಪ್ರಶ್ನೆ ಮಾಡ್ಬೇಕಲ್ವಾ ಸರ್? ದಯವಿಟ್ಟು ಹೇಳ್ತೇನೆ, ಒಂದ್ ನಿಮಿಷ. ನೀವು ಹೋಗಿದ್ದೀರಿ, ಎಲ್ಲಾ ಶಾಸಕರು ಎಲ್ಲೆಲ್ಲ ಹಾವಳಿ ಆಗಿದೆ, ಅಲ್ಲ ಹೋಗಿ ಜನರಿಗೆ ಏನೇನ್ ಸಹಾಯ ನೋಡಿ. ದಯವಿಟ್ಟು 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 ಕಂಟಿನ್ಯೂ ಮಾಡಿ ಸರ್. ಎಂಎಲ್ಎಗಳಿದ್ದಾರೆ. ಯಾವ್ಯಾವ ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವರು ಯಾರು ಹೋಗಿದ್ದಾರೆ? ಸ್ವಾಮಿ, ತುಂಗಭದ್ರಾ ಅಲ್ಲಿ ಗೇಟ್ ನಂಬರ್ 19 ಪ್ರಾಬ್ಲಮ್ ಹೋಗಿದೆ. ಈಗ ತಾತ್ಕಾಲಿಕವಾಗಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ದಯವಿಟ್ಟು ಮುಂದಿನ ದಯವಿಟ್ಟು ಮಾತಾಡೋದು ನಿಮಗೂ ಕೂಡ ಅವಕಾಶ ಕಂಟಿನ್ಯೂ ಮಾಡಿ ಸರ್. ಕಂಟಿನ್ಯೂ ಮಾಡಿ. ತಾತ್ಕಾಲಿಕ ಬಂದ್ರು ನಾನು ಯಾರು ಪರವಾಗಿಲ್ಲ ಸರ್. ದಯವಿಟ್ಟು ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ಅವ್ರು ಗ್ಯಾರಂಟಿ ಕೊಟ್ಬಿಡಿ. ನಿಮ್ ಟೈಮ್ ಕೊಡ್ತೀನಿ ಸರ್, ನೀವು ಮಾತಾಡಿ. ಬಿಜೆಪಿ ಯಾರಾದ್ರೂ ನಾವು ಇದೀವಿ, ಏನಾದ್ರು ಜನಕ್ಕೆ ಏನಾದ್ರು ಒಳ್ಳೇದ್ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂದ್ರೆ ಅವ್ರನ್ನ ಅಣಗಿಸೋದು, ಅವ್ರನ್ನ ಇದೇ ಭಯ ವಿರೋಧ ಪಕ್ಷಗಳ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಆಗ್ತಿರುವಂತ ಹಾವಳಿನ ಇವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಹಗರಣ ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಲ್ಲ. ಕಾಂಗ್ರೆಸ್ ಬಗ್ಗೆ ಮಾತಾಡಿ ಸ್ವಾಮಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ, ಇಡೀ ಕಾಂಗ್ರೆಸ್ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಸ್ವಾಮಿ. ಬಿಜೆಪಿ ಬಗ್ಗೆ ಅಲ್ಲ, ಕಾಂಗ್ರೆಸ್ ಬಗ್ಗೆ ಮಾತಾಡಿ. ಯಾವುದೇ ಕಾರಣಕ್ಕೂ ಸರ್ಕಾರ ಕಾಂಗ್ರೆಸ್ ಬಗ್ಗೆ ಮಾತಾಡಿ ಸ್ವಾಮಿ. ಸಿಎಂ ಚೇಂಜ್ ಆಗ್ಬೋದು, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಸ್ವಾಮಿ. ಚಾನ್ಸಸ್ ಇಲ್ಲ ಸರ್. ಇವ್ರು ಸುಮ್ನೆ ಸರ್ಕಾರ ಬೀಳುತ್ತೆ ಸರ್ಕಾರ ಬಿಡಿಸೋದು ಅತಂತ್ರ ಮಾಡ್ತಾ ಇದಾರೆ. ಅದೆಲ್ಲ ಯಾವ್ದು ನಡೆಯಲ್ಲ. ಜನ ನೋಡ್ತಾ ಇದಾರೆ, ಸರ್ಕಾರ ಇರುತ್ತೆ, ಜನ ನೋಡ್ತಾ ಇದಾರೆ. ಒಂದೂವರೆ ವರ್ಷದಿಂದ ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಾವು ಯಾರು ಪರ ಅಲ್ಲ ಸರ್. ನಾವು ಜನಪರ, ಆಯ್ತಾ? ಜನ ಡೆವಲಪ್ಮೆಂಟ್ ಆಗ್ಬೇಕು, ಜನಕ್ಕೆ ಏನಾಗ್ತೋ ಒಳ್ಳೇದನ್ನ ಮಾಡಿ. ಇವತ್ತು ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಅವ್ರು ಇದ್ ಮಾಡ್ತಾರೆ. ಇವ್ರು ಏನ್ ಗೊತ್ತಾ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಆಪೋಸಿಷನ್ ಇದಾರೆ, ಯಾರು ಆಪೋಸಿಷನ್ ಇಟ್ಟಿದ್ದಾರೆ ಅವ್ರನ್ನ ಜೈಲ್ಗೆ ಹಾಕ್ಬೇಕು. ಇವತ್ತು ನಡೀತಿರೋದೇ ನಿಜನೋ ಸುಳ್ಳು. ಅವ್ರನ್ನ ಇವತ್ತು ಅವ್ರಿಗೆ ಒಂದೇ ಒಂದು ಸಿಂಗಲ್ ಭಯ ಏನಂದ್ರೆ, ಡೆಲ್ಲಿಯಲ್ಲಿ 8 ವರ್ಷದಿಂದ ಸೆಂಟ್ರಲ್ ಇದ್ಕೊಂಡು ನಮ್ಮನ್ನ ಅಲ್ಲಿಂದ ಅಧಿಕಾರ ಕಿತ್ಕೊಳಕ್ಕಾಗಿಲ್ಲ, ನಾವು ಏನಾದ್ರೂ ಮಾಡಿ ಅಧಿಕಾರ ಕಿತ್ಕೋಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ನಮ್ ಕೇಜ್ರಿವಾಲ್ ಅವರು ತಪ್ಪು ಮಾಡಿಲ್ಲ ಅಂದ್ರೂ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಇದು ಇವತ್ತಿನ ನಾಳೆ ಒಳ್ಳೇದು ಸರ್. ಜಸ್ಟಿಸ್ ಗೆ ನಾವು ಹೇಳ್ತಾ ಇದೀವಿ ಸರ್. ಯಾರು ಇಟ್ಟಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಯಾರು ಮಾಡ್ತಾ ಇದ್ರೆ ಅದರಿಂದ ಯಾರಿದ್ದಾರೆ ಅಂತ ಸರ್. ಸರ್ಕಾರ ಇವತ್ತು ಹೇಳ್ತಾ ಇದಾರೆ 6 ವರ್ಷ 7 ವರ್ಷ ಸರ್ಕಾರ ನಡೆಯುತ್ತೆ. ಪುರಾಣಿಕ್ ಸರ್, ಒಂದ್ ಕಡೆಯಲ್ಲಿ ಹೋರಾಟವನ್ನ ಒಪ್ಕೊಳ್ಳೋಣ, 2 ರಾಜಕೀಯ ಪಕ್ಷಗಳು, ಒಟ್ಟಲ್ಲಿ 3 ರಾಜಕೀಯ ಪಕ್ಷಗಳ ಹೋರಾಟವನ್ನ ಒಪ್ಕೊಳ್ಳೋಣ. ಆದ್ರೆ ಈಗ ಆಗ್ತಾ ಇರುವಂತ ವೈಯಕ್ತಿಕ ಟೀಕೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಬಹಳ ಒಂದು ರೀತಿಯಲ್ಲಿ ಹಿರಿಯರು ಮಾತಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಕಂಟಿನ್ಯೂ ಮಾಡಿ ಸರ್. ಒಂದು ವಿಷಯ, ಈ ರಾಜಕೀಯ ಪಕ್ಷಗಳ ಕೆಸರಾಟ ಇದೆಯಲ್ಲ, ಕೆಸರನ್ನ ಎರ್ತಕ್ಕಂಥದ್ದು ಅದು ಅವರ ಒಂದು ತೋರಿಸುತ್ತೆ. ಏನು ಒಂದು ಹತಾಶ ಮನೋಭಾವನೆ ಅಥವಾ ಹೋರಾಟದಲ್ಲಿ ವಸ್ತುಸ್ಥಿತಿಯನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಅಂತಕ್ಕಂಥದ್ರಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಏನು ಒಳಗಡೆ ಇರ್ತಕ್ಕಂಥ ಒಂದು ಸಂಕಟ ಅಥವಾ ಇನ್ಯಾವ ರೀತಿಯ ಒಂದು ದೋಷವನ್ನ ಎತ್ತಿಡಿಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ನೋಡಿದ್ರೆ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟುಬಿಡಿ, ಪರ್ಸನಲ್ ಪ್ರಶ್ನೆ ಅಲ್ಲ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕ, ಅದರಲ್ಲೂ ಸುಭದ್ರವಾದ ಸರ್ಕಾರವನ್ನ ಜನತೆ ಅವರಿಗೆ ವಿಶ್ವಾಸವಿಟ್ಟು ಕೊಟ್ಟಿರುವಾಗ ಕೇವಲ 15 ತಿಂಗಳಲ್ಲಿ 2 ಪ್ರಮುಖ ಹಗರಣಗಳಿಗೆ ಕಾರಣವನ್ನ ಅವರು ವಿವರಿಸಬೇಕಾಗಿತ್ತು. ಈ ರೀತಿಯ ಒಂದು ಹಗರಣಗಳು ಯಾಕಾಯ್ತು, ಈ ರೀತಿಯ ಹಣದ ಒಂದು ದುರ್ಬಳಕೆ ಆಗಿರ್ತಕ್ಕಂಥದ್ದು, ಮತ್ತೆ ಈ ಒಂದು ಮೂಢ ಹಗರಣದಲ್ಲಿ ಇರ್ತಕ್ಕಂಥ ಫೈಲ್ಗಳನ್ನ ನಾವು ಯಾವುದೇ ರೀತಿಯಲ್ಲಿ ಅದನ್ನ ನಾಶ ಮಾಡುವುದಿಲ್ಲ ಅಥವಾ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಸಂಪೂರ್ಣವಾದ ವಿಚಾರಣೆಗೆ ನಾವು ಅದನ್ನು ಒಳಪಡಿಸ್ತೇವೆ ಎಂತಕ್ಕಂಥ ನಿಲುವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ತಮ್ಮ ನೈತಿಕ ಹೊಣೆಯನ್ನು ಹೊತ್ತು ಇದರ ಬಗ್ಗೆ
ಅಂತಿಮ ತೀರ್ಮಾನವನ್ನು ನಾನು ಕೋರ್ಟಿನಲ್ಲಿ ಪ್ರಶ್ನಿಸಿರ್ತಕ್ಕಂಥದ್ದು ಏನು ಇದೆ, ಆ ಪ್ರಶ್ನೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೋರ್ಟಿನಿಂದ ನನಗೆ ಒಂದು ಪರಿಹಾರ ಸಿಕ್ಕರೆ ಅಥವಾ ಒಂದು ರೀತಿಯಲ್ಲಿ ರಕ್ಷಣೆ ಸಿಕ್ಕರೆ ನಾನು ಮುಂದುವರಿತೇನೆ. ಇಲ್ಲದೆ ಹೋದ್ರೆ ಈ ವಿಚಾರಣೆ ಆಗುವವರೆಗೂ ನಾನು ನಿಷ್ಪಕ್ಷಪಾತ ಚುನಾವಣೆ ಆಗ್ಲಿ ಎಂದು ಒಂದು ರೀತಿ ರಾಜೀನಾಮೆ ಕೊಡ್ತಕ್ಕಂಥದ್ದನ್ನು ಆಲೋಚನೆ ಮಾಡ್ತೇನೆ ಎಂತಕ್ಕಂಥ ಒಂದು ವಿಶಾಲವಾದ ದೃಷ್ಟಿಯಿಂದ ಮತ್ತೆ ಜನರ ವಿಶ್ವಾಸವನ್ನ ಅವರು ಏನು ಇದುವರೆಗೂ ಗಳಿಸಿದ್ದಾರೆ 40-42 ವರ್ಷದಲ್ಲಿ ಅದನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಅವ್ರು ಹೇಳ್ಬೇಕಾಗಿತ್ತು. ಮತ್ತೆ ಎರಡನೇದು ಸಂಪತ್ ಅದರಲ್ಲಿ 1 ಪಾಯಿಂಟ್ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅವ್ರ ಅಸೆಂಬ್ಲಿನಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಒಂದು ವಿಚಾರವನ್ನು ಚರ್ಚೆ ಮಾಡಿ ಒಳ್ಳೆ ಸಬಲವಾದ ಒಂದು ಪ್ರಬಲವಾದ ಒಂದು ಧೈರ್ಯವಾದ ಉತ್ತರವನ್ನ ಕೊಟ್ಟರು. ಅದೇನೇ ಸತ್ಯ ಇರಲಿ ಅದು ಕೋರ್ಟಿಗೆ ಬಿಟ್ಟಿದ್ದು ಮತ್ತು ತನಿಖೆಗೆ ಬಿಟ್ಟಿದ್ದು. ಆದ್ರೆ ಈ ಒಂದು ಮೂಢ ಹಗರಣದಲ್ಲಿಯೂ ಸಹ ಹೌದು ಮುಖ್ಯಮಂತ್ರಿಗಳು ಇದು ಚರ್ಚೆ ಇಲ್ಲಿ ಆಗೋದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ, ಆ ಉತ್ತರಕ್ಕೆ ನಾನು ಎಲ್ಲಿ ಇದ್ರೂ ಬದ್ಧನಾಗಿರ್ತೇನೆ, ಕಾನೂನಿನ ಒಂದು ಪರವಾದ ಅಥವಾ ನ್ಯಾಯಾಂಗದ ದೃಷ್ಟಿಯಲ್ಲಿ ಒಂದು ಸತ್ಯ ಅಂತಕ್ಕಂಥದ್ದನ್ನು ಎತ್ತಿ ಹಿಡಿತೇನೆ ಅಂತಕ್ಕಂಥದ್ದನ್ನ ಬಹುಶಃ ಅವರು ಪ್ರದರ್ಶಿಸಿದ್ರೆ ಜನ ಇಷ್ಟು ರೀತಿಯಲ್ಲಿ ಇವರ ಬಗ್ಗೆ ಇರ್ತಕ್ಕಂಥ ಒಂದು ಏನು ಅಭಿಮಾನ ಇತ್ತು ಅದರ ಬಗ್ಗೆ ಒಂದು ರೀತಿ ಸಂಶಯ ಬರುವ ರೀತಿಯಲ್ಲಿ ನಡೆದುಕೊಂಡ್ರು. ಆ ದೃಷ್ಟಿಯಿಂದ ಈ ವೈಯಕ್ತಿಕ ಕುಮಾರಸ್ವಾಮಿ ಮೇಲೆ ಕೇಸ್ ಹಾಕಿ, ನಿಮ್ ಮೇಲೆ ಕೇಸ್ ಹಾಕಿ, ಅವ್ರ ಮೇಲೆ 2-50 ಕೇಸ್ಗಳಿದೆ, ಲೋಕಾಯುಕ್ತದಲ್ಲಿದೆ, ತನಿಖೆ ಆಗಿಲ್ಲ ಅಂದ್ರೆ ಏನಾಯ್ತು, ಈ ಒಂದು ತನಿಖೆಗಳನ್ನ ನಾವು ನಿಧಾನ ಮಾಡುವುದನ್ನು ನೋಡಿದ್ರೆ ರಾಜಕೀಯದಲ್ಲಿ ಪರಸ್ಪರವಾಗಿ ಇವರು ಅನುಕೂಲ ಸಿದ್ಧವಾದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಬೇಕಾದಾಗ ಒಂದಾಗುವುದು, ಬೇಡ ಆದಾಗ ಕಿಚ್ಚಾಡುವುದು, ಮತ್ತೆ ಈ ಕೆಸರನ್ನ ಇರ್ತಕ್ಕಂಥ ಈ ರೀತಿಯ ಒಂದು ಸನ್ನಿವೇಶ ಕರ್ನಾಟಕ ಜನರು ಅವರು ಹೇಳಿಲ್ಲ. ಆಮ್ ಆದ್ಮಿ ಪಕ್ಷದವರು ಆಡಳಿತದ ಒಂದು ಯಂತ್ರವನ್ನ ನಿಭಾಯಿಸಿ ನಮಗಾಗಿರ್ತಕ್ಕಂಥ ಅನೇಕ ಪ್ರಕೃತಿ ವಿಕೋಪಗಳು ಮತ್ತೆ ಜನರಿಗಿರ್ತಕ್ಕಂಥ ಸಮಸ್ಯೆಗಳು, ಬೆಂಗಳೂರಿನಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಹಾನಿಯ ಸಮಸ್ಯೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡದೇ ಇರ್ತಕ್ಕಂಥದ್ದು, ಈ ರೀತಿ ಮತ್ತೆ ಕೇವಲ ಒಂದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ದೇವೆ, ಗುಡ್ ಗವರ್ನೆನ್ಸ್ ಹೇಳೋದಾಗ ಗ್ಯಾರಂಟಿ ಕೊಟ್ಟಿರೋದು ನೀವು ಎಲ್ಲ ಹಣಕಾಸಿನ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಒಂದು ಕಡೆಗೆ ಇಟ್ಟು ಆ ಹಣವನ್ನ ಇವರಿಗೆ ಕೊಡ್ತಾ ಇದ್ದಾರೆ. ನಿಜ ಜನರಿಗೆ ಬೆನಿಫಿಟ್ ಆಗುತ್ತೆ, ಅದನ್ನು ಜನರಿಗೆ ಬೆನಿಫಿಟ್ ಆಗುವಾಗ ನಿಮ್ಮ ಸರ್ಕಾರದ ಒಂದು ಸಾಮರ್ಥ್ಯವನ್ನ ತೋರಿಸ್ತಕ್ಕಂಥ ಅವಕಾಶವನ್ನ ಈ 15 ತಿಂಗಳಲ್ಲಿ ತೋರಿಸಲಿಲ್ಲ ಅಂತಕ್ಕಂಥದ್ದು ಕಾಡ್ತದೆ. ಆ ದೃಷ್ಟಿಯಿಂದ ನೀವು ಹೇಳಿದಾಗೆ ವೈಯಕ್ತಿಕವಾದ ಕೆಸರಾಟ ಅಥವಾ ಅವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ರಿಂದ ಕಾನೂನಿನಿಂದ ಯಾರು ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೋಬಡಿ ಇರೋಲ್ಲ. ಆ ದೃಷ್ಟಿಯಿಂದ ಈ ಒಂದು ಗಂಭೀರವಾದ ಹಗರಣಗಳನ್ನ ಬಹುಶಃ ಕಾನೂನಿನ ಪ್ರಕಾರ ತನಿಖೆ ಆದ್ರೆ ಯಾರು ತಪ್ಪಿಸ್ತರು ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೊರಗೆ ಬರುತ್ತೆ. 29ರವರೆಗೆ ಕುತೂಹಲಕಾರಿಯಾದ ಸಂಗತಿ ಇರ್ತಕ್ಕಂಥದ್ರಿಂದ ಈ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ನಮ್ಮ ಒಂದು ಸಂಖ್ಯಾಬಲ ಇಷ್ಟು ಭದ್ರವಾಗಿದೆ, ಆದ್ರೆ ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ನಮ್ಮನ್ನ ಸರ್ಕಾರವನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ಪ್ರದರ್ಶನ ಮಾಡ್ಲಿಕ್ಕೆ ಈ ರೀತಿಯ ಸನ್ನಿವೇಶ ಸೃಷ್ಟಿಯಾಗಿದೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಇದನ್ನು ಮಾಡಿದ್ರೆ ಯಾರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಲಿಕ್ಕೆ ಖಂಡಿತ ಸರ್. ಪ್ರಶಾಂತಿ ಅವರೇ, ನೀವು ಮೈತ್ರಿ ನಾಯಕರು ನಡೆಸಿದಂತ ಪಾದಯಾತ್ರೆ ಫಲ ಕೊಡ್ಲಿಲ್ಲ, ಹೀಗಾಗಿ ಪ್ರಾಸಿಕ್ಯೂಷನ್ ಮೊರೆ ಹೋದ್ರಿ ಎನ್ನುವುದಾಗಿ ಒಂದಷ್ಟು ಆರೋಪಗಳು, ಏನ್ ಹೇಳ್ತೀರಾ? ಇಲ್ಲ ಫಲ ಕೊಟ್ಟಿದೆ. ಹೆಚ್ಚು ಜನಕ್ಕೆ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅದು ಕೂಡ ಚರ್ಚೆ ಆಗಿದೆ. ಪಾದಯಾತ್ರೆ ಯಾವ ರೀತಿಯಲ್ಲಿ ನಡೀತು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂತ್ಕೊಂಡು ನೋಡಿದ್ದಾರೆ. ಆದ್ರೂ ಎಲ್ಲೋ ಒಂದು ಹೇಳ್ಬೇಕಲ್ಲ, ಇಂತ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಲೋಕಾಯುಕ್ತ ಹಲ್ಲನ್ನು ಮುರಿದಂತವ್ರು ಯಾರು? ACB ತಂದಂತವ್ರು ಯಾರು? ಇದೇ ಸಿದ್ದರಾಮಯ್ಯನವರು. ಲೋಕಾಯುಕ್ತ ನಮ್ಮ ಕುಮಾರಸ್ವಾಮಿ ಅವರು ತಂದಂತದ್ದು ಲೋಕಾಯುಕ್ತ. ಆವಾಗ ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ತನಿಖೆಗಳಾಗ್ತಾ ಇತ್ತು. ಯಾಕೆ ಸಿದ್ದರಾಮಯ್ಯನವರು ಲೋಕಾಯುಕ್ತದ ಹಲ್ಲನ್ನ ಮುರಿದ್ರು? ಇದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಅವರ ಕ್ಷಮಿಸಿ, ಬಟ್ ಆದ್ರೂ 2000 ಅವರ ಪುತ್ರರಾದ ರಾಕೇಶ್ ಸಿದ್ದರಾಮಯ್ಯನವರು ಯಾವ ರೀತಿ ಮರಣ ಹೊಂದ್ರು, ಏನು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅಂತ ಏನ್ ಹೇಳ್ತಾರೆ, ಅದು ನಿಜಕ್ಕೂ ಯಾಕೆ ಪ್ರೋಬ್ ಮಾಡಿಲ್ಲ ಸಿದ್ದರಾಮಯ್ಯನವರು? ಯಾಕೆ ಮಾಡಿಲ್ಲ? ಯಾಕೆ ಹೇಗೆ ರಾಕೇಶ್ ಅವರು ಬೆಲ್ಜಿಯಂ ಅಲ್ಲಿ ತೀರ್ಕೊಂಡ್ರು? ಇದೆಲ್ಲ ನೀವು ಬೇರೆ ಹೇಳ್ತಿರಲ್ಲ, ಈ ಹಗರಣಲ್ಲೆಲ್ಲ ತಗೊಂಬನ್ನಿ. ಯಾಕೆ ಇದನ್ನ ತರ್ತಾ ಇಲ್ಲ? ಯಾಕೆ ನಿರ್ಮಲಾ ಸೀತಾರಾಮನ್ ಅವರು ಅವ್ರನ್ನ ಆ ಟೈಮಲ್ಲಿ ಬಿಡುಗಡೆ ಮಾಡಿಸ್ಕೊಂಡ್ರು? ಇದೆಲ್ಲ ಪ್ರಶ್ನೆ ಮಾಡ್ಬೇಕು. ನಮ್ಮ ಪ್ರತಿಯೊಬ್ಬರು ಏನೋ ವೈಯಕ್ತಿಕವಾಗಿ ಇದು ಪಕ್ಷ ಅಂತ ನೋಡ್ಬಾರ್ದು, ಇದನ್ನೆಲ್ಲ ನೋಡ್ಬೇಕು. ಸಿದ್ದರಾಮಯ್ಯನವರ ಮೇಲೆ 61 ಕೇಸ್ಗಳಿದೆ. ಲೋಕಾಯುಕ್ತ ಅವರು ಹಾಕಿರೋದು ಯಾಕೆ? ಆ ಕೇಸ್ಗಳನ್ನೆಲ್ಲ ತನಿಖೆಗೆ ಒಳಪಡಿಸಿ ನೀವು ACB ತಂದಿದ್ದೆ ಅದಕ್ಕೆ ಅಲ್ವಾ? ನಿಮ್ ಮೇಲೆ ಇಷ್ಟೊಂದು ಕೇಸ್ ಹೇಳ್ಬಿಟ್ಟೆ ನೀವು ACB ತಂದ್ರಿ. ಇಷ್ಟೊಂದು ನೀವು ಚಾಣಾಕ್ಷಿ ಬುದ್ಧಿಯಲ್ಲಿ ನೀವು ಈ ಒಂದು ಆಡಳಿತ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ.
ಕೊನೆ ಗಳಿಗೆಯಲ್ಲಿ ಜನರು ನೋಡ್ತಾ ಇದ್ದಾರೆ, ಆ ಭಗವಂತನು ನೋಡ್ತಾ ಇದ್ದಾರೆ. ನಿಮ್ಮ ಕಾಲ ಹತ್ರ ಬಂತು. ನೀವು ಮಾಡ್ತಾ ಇರೋ ಈ ಒಂದು ದೊಡ್ಡ ಭ್ರಷ್ಟಾಚಾರ, ಹಗರಣ ಇದೆಲ್ಲ ಜನರಿಗೆ ಬಂದಿದೆ. ಜನರ ಈಗ ಅಹಿಂದ ವರ್ಗದಿಂದನೇ 28ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕಾಂಗ್ರೆಸ್ ಹಟಾವು ದಲಿತರನ್ನು ಬಚಾವೋ ಅಂತ ಹೇಳ್ಬಿಟ್ಟು ಈ ಒಂದು ದೊಡ್ಡ ಮಟ್ಟದಲ್ಲಿ ಅಹಿಂದ ನಾಯಕರೇ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಅವತ್ತು ಯಾಕಂತ ಹೇಳಿದ್ರೆ ಅವರು ಇದನ್ನೆಲ್ಲ ಹಗರಣ ನೋಡಿ ನೋಡಿ ಸಾಕಾಯ್ತು. ಇವತ್ತು ಕೂಡ ಒಂದು 1950 ಇವತ್ತು ಒಂದು ಹಗರಣ ಏನು ಬೆಳಕಿಗೆ ಬಂದಿದ್ರೆ, ಒಂದು ನಿಮಿಷ, ಇದು ಯಾವುದು ಸಂಚಿತ ನಿಧಿಯಿಂದ ಏನು 1953 ಕೋಟಿ ಹಣ ಎಲ್ಲಿ ಹೋಯ್ತು? ಸಿದ್ದರಾಮಯ್ಯನವರೇ ಉತ್ತರ ಕೊಡಿ. ನೀವು ಎಲ್ಲ ಗೆ ಎಲ್ಲ ಯೂಸ್ ಮಾಡಿದ್ರೆ 11,000 ಕೋಟಿ ಏನು ಅಲ್ಪಸಂಖ್ಯಾತರ ಹಣವನ್ನ ನೀವು ಖರ್ಚು ಮಾಡಿದ್ರಿ. ದಲಿತರ ಹಣವನ್ನ ವಾಲ್ಮೀಕಿ ಅವರದ 1,187 ಕೋಟಿ ಹಣ ಎಲ್ಲ ಖರ್ಚು ಮಾಡಿ ಈ ಹಣನೆಲ್ಲ ರಫ್ತಾಯಿಸಿ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಇವನ್ ಒಂದು ಎಲ್ಲಾ ಕಡೆ ನೀವು ಹಂಚಿಕೆ ಮಾಡಿ, ಒಂದು ಟಾಯ್ಲೆಟ್ ಒಂದು ಬಿಟ್ಟಿದ್ದೀರಾ ಏನೋ ನೀವು, ಇಲ್ಲ ಎಲ್ಲ ಕಡೆ ಹಂಚಿಕೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಾ ಇರೋ ಈ ಕಾಂಗ್ರೆಸ್ ಸರ್ಕಾರ ಈಗಲೇ ಹೋಗ್ಲಿಲ್ಲ. ಇನ್ನ ಮುಂದಿನ ದಿನಗಳ ರಾಜ್ಯ ಭಿಕ್ಷೆ ಬೇಡೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಭಿಕ್ಷೆ ನೋಡೋಣ ಏನಾಗತ್ತೆ ಅಂತೇಳಿ. ವಿಜಯ್ ಪ್ರಸಾದ್ ಸರ್, ಪ್ರತಿಯೊಂದು ರಾಜ್ಯದಲ್ಲಿ ಆಪರೇಷನ್ ಕಮಲ ಮಾಡೋದೇ ಬಿಜೆಪಿಯ ಕೆಲಸ ಎನ್ನುವಂತ ಆರೋಪಗಳು ಬರ್ತಾ ಇದೆ. ಕರ್ನಾಟಕದಲ್ಲೂ ಅದೇ ಮಾದರಿಯಲ್ಲಿ ನೀವು ಮಾಡಿದೀರಾ, ಮುಂದೆ ಕೂಡ ಮಾಡ್ತೀರಾ ಎನ್ನುವಂತ ಒಂದಷ್ಟು ಚರ್ಚೆಗಳು. ಏನ್ ಹೇಳ್ತೀರಾ ಸರ್? ಕುದುರೆ ವ್ಯಾಪಾರ ಅಂತ ಹೇಳ್ತಾರೆ ಆರೋಪಗಳು. ನೋಡಿ, ಆರೋಪ ಮಾಡ್ಕೊಂಡಿರೋದು, ಹಗರಣದ ಆರೋಪ ಮಾಡ್ಕೊಂಡಿರೋದು ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಇದು ಹೇಳಿದ್ನಲ್ಲ, ಇದು ಒನ್ ಮೋರ್ ಅಟೆಂಪ್ಟ್ ಟು ಡೈವರ್ಟ್ ದಿ ಅಟೆನ್ಷನ್. ಆಪರೇಷನ್ ಕಮಲ ಅಂತ ಏನೋ ಒಂದು ವರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? ಏನೇ ಕೇಳಿದಾನು ಇವ್ರಿಗೆ ಯಾವಾಗ ತಮ್ಮ ಬುಡ ಅಲ್ಲಾಡಕ್ ಸ್ಟಾರ್ಟ್ ಆಗತ್ತೋ, ಇವ್ರ ಕುರ್ಚಿ ಫೆವಿಕಾಲ್ ಹಾಕೊಂಡು ಕುರ್ಚಿ ಅಲ್ಲಾಡಕ್ ಸ್ಟಾರ್ಟ್ ಆಗ್ತಾ ಇದೆಯೋ, ಫೆವಿಕಾಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಯ್ತಾ? ಕಾಲ್ ಅಲ್ಲಾಡ್ತಾ ಇದೆ. ಇದೆಲ್ಲ ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಆಪರೇಷನ್ ಕಮಲ ಅಂತ ಸ್ಟಾರ್ಟ್ ಮಾಡ್ಬಿಡೋದು. ಆಯ್ತಾ? ಇದಕ್ಕೆ ಒಂದು ಹುರುಳಿಲ್ಲ. ಇದು ಒಂಥರ ಅನ್ಸಬ್ಸ್ಟಾನ್ಶಿಯೇಟೆಡ್ ಸ್ಟೇಟ್ಮೆಂಟ್. ಕುದುರೆ ವ್ಯಾಪಾರ ಆಪರೇಷನ್ ಕಮಲ ಅಂತ ಸ್ಟಾರ್ಟ್ ಮಾಡಿದ್ರೆ ಕರ್ನಾಟಕದಿಂದ ಬಿಜೆಪಿ ವರ್ಷ ರಾಜಕೀಯ ಮಾಡಿದೀನಿ, ಕಪ್ ಚುಕ್ಕೆ ಇಲ್ದೇನೆ ರಾಜಕೀಯ ಮಾಡಿದೀನಿ ಅಂತ ಹೇಳ್ತಾರೆ. ಮೈ ಬರ್ತಿ ಕಪ್ ಚುಕ್ಕೆ ಇಟ್ಕೊಂಡು ಮೈ ಬರ್ತಿ ಪೇಂಟ್ ಬಳ್ಕೊಳಕ್ ಇವಾಗ ಕಾಯ್ತಾ ಇದಾರೆ. ಇವಾಗ ಮೈ ಬಳ್ಕೊಂಡು ಕೂತ್ಕೊಂಡಿದ್ದಾರೆ ಇವರು. ಇಂಥವ್ರು ಬೇರೆಯವ್ರಿಗೆ ನಿಜವಾದ ನೈತಿಕತೆ ಇದೆಯಾ ಸ್ವಾಮಿ ಸಿದ್ದರಾಮಯ್ಯ? ಯಾವ ತರ ಸರ್ಕಾರ ಮಾಡ್ತಾ ಇದಾರ? ಬೆಂಗಳೂರಲ್ಲಿ ಡೆಂಗು ಕೇಸ್ ಆಗ್ತಾ ಇದೆ. ನೀವು ಇದೆಲ್ಲ ಹೇಳ್ತಾರ, ನೀವು ಈ ತರ ಮಾತಾಡ್ತಾ ಇದ್ರೆ ನಿಮ್ ಡೆಪ್ಯೂಟಿ ಸಿಎಂ DK ಶಿವಕುಮಾರ್ ಅವರು ಹಳ್ಳ ತೋಡ್ತೀನಿ, ಟನಲ್ ತೋಡ್ತೀನಿ, 13,000 ಕೋಟಿ ಖರ್ಚು ಮಾಡ್ತಾ ಇದೀನಿ ಅಂತ ಹೇಳ್ತಾರಲ್ಲ. ನೀವು ಒಂದ್ ಕಡೆ ವಾಲ್ಮೀಕಿ ಹಗರಣ ದುಡ್ಡು ನುಂಗಿದ್ದೀರ, ಇನ್ನೊಂದು ಮೂಡ ಸೈಡ್ ನುಂಗ್ತಾ ಇದ್ದೀರ, ಇನ್ನೊಂದು ಕಡೆ ಕಟ್ಟಡ ಕಾರ್ಮಿಕರ ಆರೋಗ್ಯ ಇಲಾಖೆ ಅವರ ಜೊತೆಗೆ ಆ ಹಣ ನುಂಗ್ತಾ ಇದ್ದೀರ. ಇನ್ನು ಈ 13,000 ಕೋಟಿನೂ ನೀವು ನುಂಗ್ಬೇಕಾ? ನೀವು ದಯವಿಟ್ಟು ಸರ್, ಇದು ಒಂಥರ ಟನಲ್ ಇನ್ ವೈಟಿಂಗ್. ಮಾತಾಡಿ ಹಗರಣ ಇನ್ ವೈಟಿಂಗ್. ದಯವಿಟ್ಟು ಕೊನೆಯದಾಗಿ ಸರ್, ಇವತ್ತು ಈ ರಾಜಕೀಯದ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು ಸರ್, ಯಾರು ಏನಾದ್ರೂ ಮಾಡ್ಕೊಳ್ಳಿ ಸರ್, ಅವ್ರವ್ರ ಪರ್ಸನಲ್. ಈಗ ಅವ್ರ ತಪ್ಪು ಮಾಡಿದ್ರೆ ಅವ್ರ ತಪ್ಪು, ಇವ್ರ ತಪ್ಪು ಮಾಡಿದಪ್ಪ ಇವ್ರ ತಪ್ಪು ಮಾಡಿ ಅವ್ರು ಹಾಕೋದು, ಅವ್ರ ತಪ್ಪು ಮಾಡಿದ್ರೆ ಇವ್ರ ಮೇಲೆ ಹಾಕೋದು ಬೇಡ ಸರ್. ಇಡೀ ರಾಜ್ಯದ ಜನಕ್ಕೆ ನೀವ್ ಏನಾದ್ರು ಒಳ್ಳೇದ್ ಮಾಡ್ಬೇಕಂತಿದ್ರೆ ನೀವು ಅವ್ರು ಸೇರ್ಕೊಂಡು ಫಸ್ಟ್ ರಾಜ್ಯದ ಜನಕ್ಕೆ ಒಳ್ಳೇದ್ ಮಾಡಿ ಸರ್. ಸರ್ಕಾರ ಬೀಳೋದು ಅದೆಲ್ಲ ಕೋರ್ಟ್ ಅಲ್ಲಿ ಇದೆ, ಜಸ್ಟಿಸ್ ಇದೆ, ಎಲ್ಲ ನಡೆಯುತ್ತೆ. ಅದು ಪ್ರೊಸೆಸಿಂಗ್ ಬೇರೆ. ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ನ ದಯವಿಟ್ಟು ಎರಡು ಪಕ್ಷದವ್ರು ಸೇರ್ಕೊಂಡು ಅದನ್ನ ಸಾಲ್ವ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಅಂತ ಹೇಳಿ ನಾವು ನಮ್ಮ ಪಾರ್ಟಿಯಿಂದ ಕೇಳ್ಕೊಳ್ತಾ ಇದೀನಿ ಸರ್. ಪುರಾಣಿಕ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಚುಟುಕಾಗಿ ಹೇಳೋದಾದ್ರೆ, ಇದೊಂದು ಕರ್ನಾಟಕ ಎಂದೂ ಕಂಡರಿಯದಂತಹ ಹಗರಣಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಹೊಣೆಗಾರಿಕೆಯನ್ನ ಹೊತ್ತು ಅದಕ್ಕೆ ಬೇಕಾದಂತ ತನಿಖೆಗೆ ಸಹಕರಿಸಬೇಕು. ಮತ್ತೆ ರಾಜ್ಯಪಾಲರ ಒಂದು ಏನು ಆದೇಶ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಅದು ಸರಿಯಾದ ತಪ್ಪು ಅನ್ನೋದು ಹೈಕೋರ್ಟ್ ನಲ್ಲಿ ಅದು ತೀರ್ಮಾನ ಆಗುವವರೆಗೂ ಅವರು ಈ ರೀತಿಯ ವೈಯಕ್ತಿಕ ಆಪಾದನೆಗಳು ಮಾಡೋದು, ಬ್ಲಾಕ್ ಮೇಲ್ ಮಾಡುವುದು, ಇಂಥವನ್ನ ಮಾಡಬಾರ್ದು. ಮತ್ತೆ ಮಾಡೋದಾದ್ರೆ ನಿಷ್ಠೆಯಿಂದ ಮಾಡಿ.
ಈಗ ಬಿಜೆಪಿ ಅವರು ಮಾಡಿರ್ತಕ್ಕಂಥ ಹಗರಣಗಳಿರುತ್ತೆ, ಅವುಗಳಿಗೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡಿ. ನೀವು ಇದನ್ನ ಮಾಡೋದ್ರಿಂದ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಸರಿಯಲ್ಲ. ಈ ರೀತಿಯ ಒಂದು ಬ್ಲಾಕ್ ಮೇಲ್ ಅಥವಾ ಪರಸ್ಪರ ಆಪಾದನೆಗಳ ಮೂಲಕ ಜನರ ಮನಸ್ಸಿಗೆ ನೋವನ್ನ ಉಂಟು ಮಾಡ್ತಕ್ಕಂಥದ್ದು, ಗಾಬರಿ ಉಂಟು ಮಾಡ್ತಕ್ಕಂಥದ್ದನ್ನು ಬಿಟ್ಟು ಜನರಿಗೆ ಒಳ್ಳೆ ಆಡಳಿತವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಮತ್ತೆ ನಾಯಕರುಗಳು ಎಲ್ಲ ಪಕ್ಷದಲ್ಲಿಯೂ ಅವರು ಈ ರೀತಿಯ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸಬೇಕು. ಪಕ್ಷಗಳಲ್ಲಿ ಈ ರೀತಿಯ ಭ್ರಷ್ಟಾಚಾರದ ಮಾಡಿರ್ತಕ್ಕಂಥವ್ರನ್ನ ನಾಯಕತ್ವಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಭ್ರಷ್ಟಾಚಾರ ರಹಿತವಾದ ವ್ಯಕ್ತಿಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಕರ್ನಾಟಕದ ಜನರ ಅಪೇಕ್ಷೆ ಅಂತಕ್ಕಂಥದ್ದು ನನ್ನ ಭಾವನೆ. ಎಸ್, ಥ್ಯಾಂಕ್ ಯು ಪುರಾಣಿಕ್ ಸರ್. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು, ಬಿಜೆಪಿ ವಕ್ತಾರರಾಗಿರುವಂತಹ ವಿಜಯ್ ಪ್ರಸಾದ್ ಅವರು, ಹಾಗೇನೆ ಜೆಡಿಎಸ್ ವಕ್ತಾರರಾಗಿರುವಂತಹ ಪ್ರಶಾಂತಿ ಅವರು, ಆಪ್ ವಕ್ತಾರರಾಗಿರುವಂತಹ ಮಾಲೂರು ನಾಗರಾಜ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯದಲ್ಲಿ ಯಾವ ಮಟ್ಟಿಗೆ ಕಚ್ಚಾಟ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಚರ್ಚೆ ಆಗಿದೆ, ಸರ್ಕಾರ ಪತನ ಆಗುತ್ತೆ. ಈ ಪತನ ಆಗೋಕೆ ಒಂದ್ ರೀತಿಯಲ್ಲಿ ಮೈತ್ರಿ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅಣತಿಯಂತೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಸಾಕಷ್ಟು ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ ಅಂತ ಹೇಳಿ ಕಾದ್ ನೋಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ. ಸರ್ಕಾರ ಬೀಳುತ್ತಾ, ಇದೇ ಸರ್ಕಾರ ಇರುತ್ತಾ, ಅಥವಾ ಇದ್ರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರ, ಬಿಜೆಪಿಯವರು ತಮ್ಮ ಮುಂದಿನ ಹೋರಾಟವನ್ನ ಯಾವ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲದರ ನಡುವೆ ರಾಜ್ಯದ ಜನರ ಸ್ಥಿತಿ ಏನು, ಈಗ ಇರುವಂತಹ ಸಮಸ್ಯೆಗಳು ದುಪ್ಪಟ್ಟಾಗಿದೆ, ಮುಂದಿನ ಹಂತದಲ್ಲಿ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆದ್ರೆ ಆಗತ್ತಾ ಅಂತ ನೋಡ್ಬೇಕು. ಇದಾಗಿತ್ತು ನಮ್ಮ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.